ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಾರ್ಗಶಿರ ಮಾಸ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಭಗವಂತ ಶ್ರೀ ವಿಷ್ಣು ಪರಮಾತ್ಮನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ, ಬೆಳಗಿನ ಜಾವದ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾ ಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತ ಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿರತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಇನ್ನು ಸಕ್ಕರೆಯ ಕಾಯಿಲೆಯ ನಿಯಂತ್ರಣಕ್ಕಾಗಿ ತಪ್ಪದೇ ಬಳಸಿ ಮಧುಮೇಹ ನಿವಾರಣೆ. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಯಾರು ಬೇಕಾದರೂ ಕೂಡ ಬಳಸ್ಬೋದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಸಕ್ಕರೆ ಕಾಯಿಲೆಯಿಂದ ನರಳುತ್ತಾ ಇರತಕ್ಕಂಥವ್ರು ಸಾಕಷ್ಟು ಜನ ಇದ್ದೀರಿ. ಆ ಸಕ್ಕರೆ ಕಾಯಿಲೆಯನ್ನು ಕೇವಲ 10 ದಿನಗಳಲ್ಲಿ ನಿಯಂತ್ರಣಕ್ಕೆ ತರಬೇಕಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಯುರ್ವೇದಿಕ್ ಉತ್ಪನ್ನ ಅಂದರೆ ಅದು ಮಧುಮೇಹ ನಿವಾರಣೆ. ಅದರಲ್ಲೂ ಈಗ ಮಧುಮೇಹ ನಿವಾರಣೆ ಅಂತ ಹೇಳಿ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ಮಧುಮೇಹ ನಿವಾರಣೆಯನ್ನು ತಪ್ಪದೇ ಬಳಸಿ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕೆ ತಾವೆಲ್ಲರೂ ಕೂಡ ಮುಂದಾಗಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ವಿಷ್ಣು ದಶಾವತಾರವನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ವಿಷ್ಣು ದಶಾವತಾರಲ್ಲಿ ಶ್ರೀರಾಮನ ಅವತಾರ ಬಹಳ ಶ್ರೇಷ್ಠ ಅಂತಲೇ ಹೇಳ್ಬೋದು. ರಾಮ, ಕೋದಂಡರಾಮ, ಜಾನಕಿ ರಾಮ, ಪಟ್ಟಾಭಿರಾಮ, ಶ್ರೀರಾಮ ಶ್ರೀರಾಮ ಶ್ರೀರಾಮ. ಬೋಲೋ ಶ್ರೀರಾಮಚಂದ್ರ ಮಹಾರಾಜ್ ಕಿ ಜೈ. ಶ್ರೀರಾಮಚಂದ್ರನ ಪ್ರಾರ್ಥನೆಯನ್ನು ಮಾಡ್ತಾ, ಏನು ಗುರುಗಳೇ ಇವತ್ತಿನ ದಿವಸ ಬುಧವಾರ, ಇಷ್ಟು ದಿವಸ ಇಲ್ಲದೆ ಇವಾಗ ತಾನೇ ರಾಮರ ಒಂದು ಜಪ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದೀರಲ್ಲ, ಈಗ ತಾನೇ ಅಯೋಧ್ಯ ಹೆಚ್ಚಾಗ್ತಾಯಿದೆ ಅಂಥೇಳಿ ನೀವು ಈಗಲಿಂದನೇ ನೀವೇನಾದರೂ ಸ್ಮರಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೀರಾ ಅಂತ ತಾವು ಕೇಳ್ಬೋದು. ಹೌದು, ನಮ್ಮೆಲ್ಲರ ಚಿತ್ತ ಅಯೋಧ್ಯೆಯತ್ತ. ಯಾಕೆ ಅಂತಂದರೆ ಇದೇ ಬರ್ತಕ್ಕಂಥ 22 ಬಹಳ ವಿಶೇಷವಾಗಿ ಅಯೋಧ್ಯೆಯ ಲೋಕಾರ್ಪಣೆ ಅಂತ. ಅಯೋಧ್ಯ ಐತಿಹಾಸಿಕ ಒಂದು ಕ್ಷಣವನ್ನು ಸೃಷ್ಟಿ ಮಾಡ್ತಾ ಇರತಕ್ಕಂಥ ಒಂದು ಸನ್ನಿವೇಶ. ಅಯೋಧ್ಯ ಶ್ರೀರಾಮಚಂದ್ರನ ಜನ್ಮಭೂಮಿ. ಇವತ್ತಿನ ದಿವಸ ಈ ಪ್ಲಾಸ್ಟಿಕ್ಕು ಹಾಳು ಮೂಳು ಅದರಿಂದನೂ ಕೂಡ ಸಾಕಷ್ಟು ವ್ಯವಸ್ಥೆಗಳು ಕೆಟ್ಟು ಹೋಗಿದೆ, ಪರಿಸರ ಹಾಳಾಗೋಗಿದೆ. ಆದರೆ ನಮ್ಮ ಅಯೋಧ್ಯೆ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತವಾಗಬೇಕು ಎಂಬತಕ್ಕಂಥ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿಯಾನ. ಪ್ಲಾಸ್ಟಿಕ್ ಮುಕ್ತ ಅಯೋಧ್ಯೆಯತ್ತ ನಮ್ಮೆಲ್ಲರ ಚಿತ್ತ ಅಂತ ಹೇಳಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಗುರೂಜಿಯವರು ಇವತ್ತಿನ ದಿವಸ ಆಗಮಿಸ್ತಾ ಇದ್ದಾರೆ. ಇವತ್ತು ನೇರ ಪ್ರಸಾರ ಮುಗಿದಾದ ನಂತರ 10 ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಪ್ಲಾಸ್ಟಿಕ್ ಮುಕ್ತ ಅಯೋಧ್ಯೆಯತ್ತ ನಮ್ಮೆಲ್ಲರ ಚಿತ್ತ, ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಈ ಒಂದು ಜಾಗದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದೇ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ನಾವು ನೀವೆಲ್ಲರೂ ಸೇರಿ ಅಯೋಧ್ಯೆಯನ್ನು ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡೋಣ. ಪ್ಲಾಸ್ಟಿಕ್ಕನ್ನು ಬಳಸ್ತಕ್ಕಂಥದ್ದು ಬೇಡ. ಇಡೀ ಅಯೋಧ್ಯೆಯನ್ನು ಸುಭಿಕ್ಷತೆಯಿಂದ ನಾವು ಕಾಪಾಡಿಕೊಳ್ಳೋಣ. ಅಲ್ಲಿರ್ತಕ್ಕಂಥ ಒಂದು ಪರಿಸರವನ್ನು ನಾವು ಜೋಪಾನ ಮಾಡೋಣ. ಅಯೋಧ್ಯೆಯನ್ನು ಮತ್ತಷ್ಟು ಆ ಒಂದು ಹೆಸರನ್ನು ಗಗನಕ್ಕೇರಿಸೋಣ. ಇಡೀ ಭೂಮಂಡಲದಲ್ಲಿರ್ತಕ್ಕಂಥ ಪ್ರತಿಯೊಂದು ದೇಶದಲ್ಲಿ ಪ್ರತಿಯೊಬ್ಬ ಜೀವರಾಶಿನೂ ಕೂಡ ಅಯೋಧ್ಯೆ ಕಡೆ ತಿರುಗಿ ನೋಡಬೇಕು. ಅಯೋಧ್ಯ
ಅಯೋಧ್ಯ ನಗರ ಇವತ್ತು ನಿಜವಾಗಲೂ ಅಷ್ಟೊಂದು ಅದ್ಭುತನಾ ಎಂಬತಕ್ಕಂಥ ರೀತಿ ಭಾವಿಸ್ಬೇಕು. ಅಂತಹ ಅಯೋಧ್ಯ, ನಾವೆಲ್ಲರೂ ಕೂಡ ಪ್ಲಾಸ್ಟಿಕ್ ಮುಕ್ತ ಅಯೋಧ್ಯ ಈ ಒಂದು ಕಾರ್ಯಕ್ರಮಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಇನ್ನು ಬಹಳ ವಿಶೇಷವಾಗಿ ಇದೇ ಬರ್ತಕ್ಕಂಥ ಶನಿವಾರ ಮಹರ್ಷಿ ಧರ್ಮಯಾತ್ರೆಯ ಮತ್ತೊಂದು ಕಾರ್ಯಕ್ರಮ 13/1/2024 ಶನಿವಾರದಂದು ಗುರುಜಿಯವರು ಬಹಳ ವಿಶೇಷವಾಗಿ ಚಿಕ್ಕನಹಳ್ಳಿ ತ್ಯಾಮಗೊಂಡ್ಲು ತಾಲೂಕು ತ್ಯಾಮಗೊಂಡ್ಲು ಹೋಬಳಿ ನೆಲಮಂಗಲ ತಾಲೂಕಿಗೆ ಗುರುಜಿಯವರು ಬರ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಅಲ್ಲಿ ಶ್ರೀ ನಾಗದೇವತೆಗಳು ಮತ್ತು ಮುನೇಶ್ವರ ಸ್ವಾಮಿ ಮತ್ತು ಶನೇಶ್ವರ ಸ್ವಾಮಿ ಪ್ರಸನ್ನ ಹಾಗೂ ಅಕ್ಕ ಮಹಾಮುನಿ ದೇವಿ ಮತ್ತು ಆಕಾಶ ಮುನಿ ದೇವಿಯ ನೂತನವಾಗಿರ್ತಕ್ಕಂಥ ಒಂದು ಬ್ರಹ್ಮರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಮತ್ತು ಅಗ್ನಿಕುಂಡ ಪ್ರವೇಶದ ಕಾರ್ಯಕ್ರಮವೂ ಕೂಡ ನೆರವೇರ್ತಾ ಇರತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿ ಆ ಒಂದು ಪೂಜಾನುಷ್ಠಾನಕ್ಕೆ ತಾವೆಲ್ಲರೂ ಕೂಡ ಆಗಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಗುರೂಜಿಯವರು ಎಲ್ಲಿಗೆ ಆಗಮಿಸ್ತಾರೆ, ಗುರೂಜಿಯವರ ಒಂದು ಕಾರ್ಯಕ್ರಮದ ಪಟ್ಟಿ ಏನು, ಶೆಡ್ಯೂಲ್ ಏನು, ಅದರ ವಿವಿಧವಾಗಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಸವಿಸ್ತಾರ ಮಾಹಿತಿಯನ್ನು ತಿಳಿಸಿದೆ. ಗುರೂಜಿಯವರು ಆಚೆ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ. ಆದರೆ ಈಗ ಗುರೂಜಿಯವ್ರನ್ನ ನಾವು ಫಸ್ಟು ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಗುರೂಜಿಯವ್ರನ್ನ ಈಗ ನಾವೆಲ್ಲೂ ಬೇರೆ ಎಲ್ಲೂ ಕಳಿಸೋದು ಬೇಡ, ಮೊದಲನೇದಾಗಿ ನಾವೇ ಕರ್ಕೊಂಬಂದು ಕೂರಿಸ್ಕೊಂಡ್ಬಿಡೋಣ ಗುರೂಜಿಯವ್ರನ್ನ. ಯಾಕೆ ಅಂತಂದರೆ ಗುರೂಜಿಯವರು ತಿಳಿಸಿರುವ ಹಾಗೆ ಅವರ ಒಂದು ಮಾರ್ಗದರ್ಶನದ ಮೇಲೆ ಆದಷ್ಟು ಬೇಗ ರಾಶಿ ಫಲವನ್ನು, ದಿನವಿಶೇಷ ಇದೆಲ್ಲವನ್ನು ಕೂಡ ಆದಷ್ಟು ಬೇಗ ಪ್ರಾರಂಭ ಮಾಡೋಣ ಎಂಬತಕ್ಕಂಥ ರೀತಿ ಮನಸ್ಸಲ್ಲಿ ಒಂದು ಭಾವನೆಯನ್ನು ಇಟ್ಕೊಂಡು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕಲ್ಯಾಣಾತ್ಮದಗಾತ್ರಾತ್ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚಾಶೇಷಾದ್ರಿಪತಿರೇವ ಚ. ಓಂ ಸಹಸ್ರಶೀವೃಷಾ ಪುರುಷಃ ಸಹಸ್ರಾಕ್ಷಸಹಸ್ರಪಾದ್ ಸಭೋಮಿಂ ವಿಶ್ವದೌರುತ್ವಾತ್ಯದುಷ್ಟದಶಾಂಗುಲಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಹರಿಂ ಕಾರಾಸನಗರ್ಭಿದಾಂ ನರಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತಿ ಸವರ್ಣಾಂ ವರದಾರಿಣೀಂ ಚ ವರಸದಾಂಧೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ ಪದ್ಮಾನನೆ ಪದ್ಮವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷೇಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಮಹಾಶಕ್ತಿರದೇವತಾಭ್ಯೋ ನಮಃ. ಓಂ ಸರಸಜನಲೀಂ ಸರೋಜಹಸ್ತೆ ದಬಲತರಾಗುಂ ಶಕಂದಮಾಲ್ಯಶೋಭೆ ಭಗವತಿ ಹರಿವಲ್ಲಭೆ ಮನೋಗ್ನೇ ಮನೋ ತ್ರಿಭುವನಭೂತಿಗರಿ ಪ್ರಸೀದ ಭಕ್ಷ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಗಂಧಧ್ವಾರಾಂಧರಾದರ್ಶಾನ್ ನಿತ್ಯಪುಷ್ಟಾಂಗರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಸರ್ವಮಂಗಳೇತಿ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದಂಬಾಯ ನಮಃ ಜಗದಂಬಿಕಾಯ ನಮಃ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಲಲಿತಾಂಬಿಕಾಂ ಶ್ರೀಂ ಶಾರದಾಂಬೆ ನಮೋ ನಮಃ. ಶ್ರೀಂ ಅಂಬಾಯ ನಮಃ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಬಹಳ ಪ್ರೀತಿಯಿಂದ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಅಂಬಾಯ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಶ್ರೀ ಲಕ್ಷ್ಮೀ ಬೋರಹಸ್ವಾಮಿನಿ ನಮಃ. ಶ್ರೀ ಲಕ್ಷ್ಮೀ ಬೋರಹಸ್ವಾಮಿಯನ್ನು ಸಾಲಿಗ್ರಾಮ ಕ್ಷೇತ್ರದ ಮಹಾವಿಷ್ಣು ಲಕ್ಷ್ಮೀ ಬೋರಹಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ, ಪ್ರತಿಯೊಬ್ಬರು ಬಂದಿರತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಅವರವರ ಮನೋಕಾಮನೆಗಳ ಸಿದ್ಧಿಗಾಗಿ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಂದು ದೇವರ ದರ್ಶನ ಮಾಡಿ, ದೇವರಲ್ಲಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ, ಮಹಾಮೃತ್ತಿಗೆ ಪ್ರಸಾದವನ್ನು ತೆಗೆದುಕೊಂಡು 48 ದಿನ ಆ ಮಂಡಲ ಅನುಷ್ಠಾನವನ್ನು ಮಾಡಿ, ತದನಂತರ ಸಾಲಿಗ್ರಾಮವನ್ನು ತರುವಾಗ ಬರೋ ಪ್ರತಿಯೊಬ್ಬ ಭಕ್ತರು ಒಂದು ಸ್ವೀಟ್ ಬಾಕ್ಸ್ ಇಟ್ಕೊಂಡೇ ಬರ್ತಾರೆ.
ನಮ್ಮದು ಒಂದು ಕೆಲಸ ಆಯಿತು, ನಾವೊಂದು ಸಂಕಲ್ಪ ಮಾಡಿದ್ವಿ, ಆ ಸಂಕಲ್ಪ ಕಾರ್ಯಸಿದ್ಧಿ ಆಯಿತು. ಇದೊಂದು ಅದ್ಭುತವಾದಂತಹ ಅನುಷ್ಠಾನ. ಜೊತೆಗೆ ಬರ್ತಕ್ಕಂಥವ್ರು ಯಾರೊಬ್ಬರು ಬಂದರೂ ಸ್ವಾಮಿಗೊಂದು ಅಭಿಷೇಕವನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲೇ ಬರ್ತಾರೆ. ಯಾಕೆಂದರೆ ಆ ಅಭಿಷೇಕ ಸಿಗೋದೇ ಬಹಳ ಅಪರೂಪ. ಅಂಥದ್ದು ಸಿಕ್ಕಾಗ ಒಂದು ಭಾಗ್ಯ ಅಲ್ವಾ. ಸಾಲಿಗ್ರಾಮವನ್ನು ಸ್ಪರ್ಶಿಸಿ ಅಭಿಷೇಕ ಮಾಡೋದು ಅದು ಹುಡುಗಾಟದ ಮಾತಲ್ಲ. ಹಾಗಾಗಿ ಪ್ರತಿ ಶನಿವಾರ ಮತ್ತು ಭಾನುವಾರ ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನುಕೂಲ ಇದೆ. ಪ್ರತಿನಿತ್ಯ ಇರುತ್ತೆ, ಪ್ರತಿನಿತ್ಯನೂ ಅಭಿಷೇಕ ಮಾಡುವಂತಹ ಭಾಗ್ಯ ಇದೆ. 12 ಗಂಟೆವರೆಗೂ ಅವಕಾಶ ಇದ್ದೇ ಇದೆ. ಆದರೆ ಶನಿವಾರ ಮತ್ತು ಭಾನುವಾರ ಮಾತ್ರ ಅದರ ವೈಭೋಗ ಮತ್ತಷ್ಟು ವಿಶೇಷವಾಗಿರುತ್ತೆ. ಯಾಕೆಂದರೆ ಒಳಗಡೆ ತಾಯಿ ಮಹಾಲಕ್ಷ್ಮಿಗೆ ಪ್ರತಿನಿತ್ಯ ಬೆಳಗ್ಗೆ ಬೇಗ ಅಭಿಷೇಕ ಆಗೋದ್ರೆ, ಆದರೆ ಶನಿವಾರ ಮತ್ತು ಭಾನುವಾರ ಮಾತ್ರ 11 ಗಂಟೆ 50 ನಿಮಿಷದವರೆಗೂ ಒಳಗಡೆ ತಾಯಿ ಮಹಾಲಕ್ಷ್ಮಿಗೆ ಅಭಿಷೇಕ ಆಗಲ್ಲ. 12 ಗಂಟೆಗೆ ಇಲ್ಲಿ ಮಹಾಮಂಗಳಾರತಿ ಮುಗಿಸ್ಕೊಂಡು ಇಲ್ಲಿ ಭಕ್ತರೆಲ್ಲರೂ ಸಹಿತ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ್ಮೇಲೆ ಗರ್ಭಗುಡಿಗೆ ತೆಗೆದುಕೊಂಡು ಹೋಗಿ ತಾಯಿ ಮಹಾಲಕ್ಷ್ಮಿಯೊಂದಿಗೆ ವಿಶೇಷವಾದ ಅಭಿಷೇಕವನ್ನು ನಡೆಸುವಂಥದ್ದು ಮಹರ್ಷಿ ಮಂದಿರದಲ್ಲಿ ಇವತ್ತಿನವರೆಗೂ ನಡ್ಕೊಂಡ ಪದ್ಧತಿ. ಇವತ್ತಿನವರೆಗೂ ನಡ್ಕೊಂಡ್ಬಂದಂಥ ಈ ಪದ್ಧತಿಯನ್ನು ಸಾಕಷ್ಟು ಜನ ಅದನ್ನು ಸ್ವಾಗತಿಸಿದ್ದಾರೆ, ಆನಂದ ಪಡ್ತಾರೆ. ಆ ಒಂದು ಮಹಾಮಂಗಳಾರತಿ ಮತ್ತು ತಾಳ್ಮೆಯಿಂದ ಭಗವಂತನ ಸಾನ್ನಿಧ್ಯದಲ್ಲಿ ಕೂತು ಕಣ್ತುಂಬ ಸಾಲಿಗ್ರಾಮವನ್ನು ದರ್ಶನ ಮಾಡಿ ತಾಯಿ ಮಹಾಲಕ್ಷ್ಮಿ ನೋಡುವಂಥ ಭಾಗ್ಯ ನಮ್ಮ ಮಹರ್ಷಿ ಮಂದಿರದಲ್ಲಿದೆ. ಹಾಗಾಗಿ ಯಾರೊಬ್ಬ ಭಕ್ತರು ಬಂದರೂ ಈ ಒಂದು ಪ್ರಧಾನವಾಗಿರುವ ಸೇವೆಗೆ ಎಲ್ಲರೂ ಸಹಿತ ಮುಂದಾಗುವಂಥದ್ದು, ಎಲ್ಲರೂ ಅಭಿಷೇಕ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಒಳಗಾಗೋದು ಅದು ಪುಣ್ಯವೇ ಸರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನಿ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ 10/1/2024 ಬುಧವಾರ. ಇವತ್ತು ಚತುರ್ದಶಿ, ಮೂಲಾ ನಕ್ಷತ್ರ. ನಾಳೆ ಬೆಳಗ್ಗೆದ್ದರೆ ಅಮಾವಾಸ್ಯೆ ಬಂತು ಅಂದರೆ ಅಮಾವಾಸ್ಯೆ ಹಿಂದೆ 2 ದಿವಸ, ಪೌರ್ಣಮಿ ಹಿಂದೆ 2 ದಿವಸ ಮತ್ತು ಪೌರ್ಣಮಿ ಅಮಾವಾಸ್ಯೆ ಯಾವುದೇ ಆದರೂ ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದರೆ ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳು ಶುರುವಾಗಿಬಿಡುತ್ತೆ. ಈ ಮಾನಸಿಕವಾದಂತಹ ಒತ್ತಡ ಶುರುವಾಯಿತು ಅಂದರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು. ಹೀಗೆ ಸಾಕಷ್ಟು ತೊಂದರೆಗಳನ್ನು ಹೊರತಕ್ಕಂಥದ್ದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಇದು ನಾವು ನೋಡ್ತಾನೆ ಬಂದಿದ್ದೀವಿ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಮಾತ್ರ ಯಾಕೆ ಮನುಷ್ಯರಿಗೆ ಈ ಥರ ಚಂಚಲತೆ ಆಗುತ್ತೆ, ಯಾಕೆ ಮನಸ್ಥಿತಿ ಹಾಳಾಗುತ್ತೆ ಅಥವಾ ರೌದ್ರವಾಗುತ್ತೆ, ಇದ್ದಕ್ಕಿದ್ದಂಗೆ ಕೋಪ ಜಾಸ್ತಿ ಆಗುತ್ತೆ, ಮನೆಯಲ್ಲಿ ನೆಮ್ಮದಿ ಇಲ್ಲಂಥ ರೀತಿಯಲ್ಲಾಗುತ್ತೆ, ಇಲ್ಲಿ ಗ್ರಹಸ್ಥಿತಿಗಳಲ್ಲಾಗೋ ವ್ಯತ್ಯಾಸ ಇರುತ್ತೆ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೂ ಸಾಕಷ್ಟು ಬಾರಿ ಕೆಲವು ತಂತ್ರಸಾರಗಳನ್ನು ಹೇಳ್ಕೊಟ್ಟಿದ್ದೇವೆ ನಾವು. ಈ ಹಿಂದೆ ನಾನು ಹೇಳಿರ್ತಕ್ಕಂಥ ತಂತ್ರಗಳನ್ನು ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಅಂತ ಬಂದಾಗ ತಾವು ಅದನ್ನು ಮಾಡಿಕೊಂಡು ಅದರ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇದೆಲ್ಲ ಒಂದು ಭಾಗ. ಆದರೆ ಈ ಸಕ್ಕರೆ ಕಾಯಿಲೆಗೆ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತೀನಿ. ಶುಗರ್ ಅಂತಕ್ಕಂಥದ್ದು, ಸಕ್ಕರೆ ಕಾಯಿಲೆ, ಮಧುಮೇಹ. ಈ ಮಧುಮೇಹಕ್ಕಂತೂ ಒಂದಷ್ಟು ತಡೆನೂ ಇಲ್ಲ, ಅಥವಾ ಅದಕ್ಕೆ ಯಾವಾಗ ಬರಬೇಕು ಯಾವಾಗ ಬಿಡಬೇಕು ಗೊತ್ತಾಗ್ತಿಲ್ಲ. ಉದ್ದೇಶ ಇಷ್ಟೇ, ನಮ್ಮ ಆಹಾರ ಪದ್ಧತಿಗಳು ಸರಿ ಇಲ್ದಿರ, ಸರಿಯಾದಂಥ ವ್ಯವಸ್ಥೆ ನಾವು ಮಾಡ್ಕೊಳ್ದಿರ, ಹಿಂದಿನ ಪದ್ಧತಿಗಳನ್ನು ಮರೆತು ಹೋಗಿರೋದ್ರಿಂದ ಇವತ್ತು ನಾವು ತಿಂತಿರ್ತಕ್ಕಂಥ ಆಹಾರದಲ್ಲಿ ಎಲ್ಲವೂ ಸಹಿತ ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ, ಯಾಕೆಂದರೆ ಬೆಳೆ ಆ ಥರ ಆಗೋಗ್ತಾ ಇದೆ. ಮತ್ತು ಎಲ್ಲರಿಗೂ ಏನಪ್ಪ, ಕಂಪ್ಲೀಟ್ ವೈಟ್ ರೈಸ್ ಬೇಕು, ಫುಲ್ಲು ಬೆಳ್ಳಗಿರಬೇಕು, ಅನ್ನ ನೋಡೋಕೆ ಭಾಳ ಚೆನ್ನಾಗಿ ಕಾಣಬೇಕು, ಕಣ್ಣಿಗೂ ಚೆನ್ನಾಗಿರಬೇಕು, ನಾಲಿಗೆಗೂ ಸಿಹಿ ಇರಬೇಕು. ಅನ್ನ ತಿಂದರೆ ಕಣ್ಣು ನೋಡಲಿಕ್ಕೆ ಹೆಂಗೆ ಭಾಳಷ್ಟು ಬ್ರೈಟಾಗಿರಬೇಕು, ಭಾಳ ಚೆನ್ನಾಗಿರಬೇಕು, ಬೆಳ್ಳಗಿರಬೇಕು ಅನ್ನ. ಅದರ ಮೇಲೆ ಅನ್ನ ಸಿಹಿ ಇರಬೇಕು. ಅನ್ನ ಸಪ್ಪೆ ಇದ್ದರೆ ಒಪ್ಪೋದಿಲ್ಲ ನಾವು. ಅನ್ನ ಸಿಹಿ ಬರಬೇಕಾದ್ರೆ ಏನು ಮಾಡಬೇಕು, ಅಕ್ಕಿಯನ್ನು ಚೆನ್ನಾಗಿ ಪಾಲಿಷ್ ಮಾಡಿ ಒಳಗಡೆ ಇರ್ತಕ್ಕಂಥ ಮೇಲಿರ್ತಕ್ಕಂಥ ಫೈಬರ್ ಎಲ್ಲ ತೆಗೆದು ಹಾಕ್ಬಿಡೋದು, ಒಳಗಡೆ ಇರ್ತಕ್ಕಂಥ ಬಿಳಿ ಅಂಶ ಮಾತ್ರ ನಾವು ತಗೊಳ್ಳೋದು. ಇದು ಒಂದು ವಿಷಯ. ಎರಡನೇದು, ಗೋಧಿಯಿಂದಲೇ ಬರ್ತಕ್ಕಂಥದ್ದು ಮೈದಾ. ಬರೀ ಮೈದವಾಗಿ ಬರೋದಿಲ್ಲ, ಮೈದಕ್ಕೆ ಕೆಮಿಕಲ್ಸ್ ಆಗಿ ಬರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಜನ ತಿಳಿದಿರ್ತಕ್ಕಂಥ ಜ್ಞಾನಿಗಳು ಹೇಳ್ತಾರೆ, ವೈದ್ಯರು ಹೇಳ್ತಾರೆ, ಎಲ್ಲರೂ ಹೇಳೋ ಮಾತು, ಸಾಧ್ಯವಾದಷ್ಟು ಶ್ವೇತವರ್ಣ ಅಂದರೆ ಬಿಳಿಯ ಬಣ್ಣದ ವಸ್ತುಗಳನ್ನು ದೂರ ಮಾಡಿ. ಒಂದು ಮೈದಾ ಬಿಡಬೇಕು, ಇನ್ನೊಂದು ಅಕ್ಕಿ ಬಿಡಬೇಕು, ಮೂರನೇದು ಯಾವುದು ಬಿಡಬೇಕು? ಈ ಅಕ್ಕಿ ಮೈದಾ ಎರಡಕ್ಕೂ ಡೇಂಜರ್ ಇರತಕ್ಕಂಥದ್ದು ಈ ಸಕ್ಕರೆ. ಸಕ್ಕರೆಗಿನ ಡೇಂಜರು ಉಪ್ಪು. ಆದರೆ ಉಪ್ಪು ನಾವು ಜಾಸ್ತಿ ಬಳಸಲ್ಲ, ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ತೀವಿ, ಅದು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ತೀವಿ. ಅದೇ ನಾವು ಕೆಂಪು ಉಪ್ಪನ್ನು ಉಪಯೋಗಿಸಿದ್ರೆ ನಮಗೆ ಈ ಕಾಯಿಲೆ ಬರೋದಿಲ್ಲ. ಈಗ ಪ್ರತಿಯೊಬ್ಬರ ಮನೆಗೂ ಒಂದು ಗಿಫ್ಟ್ ಏನಪ್ಪ ಅಂದರೆ ಬಿ ಪಿ ಶುಗರ್ ಇಲ್ಲದ ಮನೆ ಯಾವುದಾದ್ರು ಇದೆಯಾ? ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ಹುಟ್ಟೋ ಮಕ್ಕಳಿಗೆ ಸಹಿತ ಬಿ ಪಿ ಶುಗರ್ ಆವರಿಸ್ತಾ ಇದೆ. ಶುಗರ್ ಜಾಸ್ತಿ ಆಗಿ ಹೋಗ್ತಾ ಇದೆ. ಚಿಕ್ಕ ಮಕ್ಕಳಿಗೆಲ್ಲ ಶುಗರ್ ಎಲ್ಲ ಕಡೆ ಜಾಸ್ತಿ ಆಗೋಗ್ತಾ ಇದೆ. ಸಕ್ಕರೆ ಕಾಯಿಲೆ ಹೀಗೆ ಜಾಸ್ತಿ ಆಗ್ತಾ ಇರೋದ್ರಿಂದ ಇದನ್ನು ಆಹಾರದ ರೂಪದಲ್ಲೇ ನಾವು ಸರಿಪಡಿಸ್ಕೋಬೇಕೇ ಬಿಟ್ಟರೆ ಬೇರೆ ಯಾವ ಔಷಧಿಗಳು ನಮ್ಮನ್ನು ಕಾಪಾಡೋದಿಲ್ಲ. ಆಹಾರ ಅಂದರೆ ಯಾವುದು? ವನಸ್ಸಿರಿಗಳಾಗಿರ್ಬೋದು, ಅಥವಾ ನಾವು ತಿನ್ನೋದರಲ್ಲಿ ಆಹಾರ ಪದ್ಧತಿಗಳನ್ನು ಬದಲಾಯಿಸಬೇಕು. ಮೊದಲು ಸಕ್ಕರೆ, ಉಪ್ಪು, ಮೈದಾ ಜೊತೆಗೆ ಅಕ್ಕಿ
ಇಷ್ಟು ಪದಾರ್ಥವನ್ನು ಹೇಗೆ ತೊಗೊಳ್ಬೇಕು ಅನ್ನೋದನ್ನು ಚಿಂತನೆ ಮಾಡಿ ಅದನ್ನು ಅದೇ ಥರ ಮಾಡ್ಕೋಬೇಕು. ಅಥವಾ ಅದಕ್ಕೆ ಆಲ್ಟ್ರೇಷನ್ಸ್ ಏನಿದೆ ಅದನ್ನು ಹುಡುಕೊಳ್ಬೇಕು ನಾವು. ಹಿಂದಿನ ಪದ್ಧತಿ, ಹಿಂದೆ ಎಲ್ಲರೂ ಊಟ ಮಾಡ್ತಿದ್ರು ಅನ್ನ, ನಾವು ಊಟ ಮಾಡ್ತಾ ಇದ್ದೀವಿ. ಬಟ್ ಅವ್ರು ತಿನ್ನೋ ಅನ್ನ ಬೇರೆ, ನಾವು ತಿನ್ನೋ ಅನ್ನ ಬೇರೆ. ಆಗಿನ ಅಕ್ಕಿ ಬರ್ತಕ್ಕಂಥದ್ದು ಬೇರೆ, ಇವತ್ತಿನ ಅಕ್ಕಿ ಬೇರೆ. ಹಾಗಾಗಿ ನಾವು ಯಾವಾಗ ಈ ಒಂದು ಹೊಸತನವನ್ನು ನೋಡಬೇಕು ಅಂತ ಮುನ್ನಡೆದು ಊಟದಲ್ಲಿ ಬದಲಾವಣೆ ತಂದುಕೊಂಡು ಇಲ್ಲದ ರೋಗ ರುಜಿನಕ್ಕೆ ನಾವು ತುತ್ತಾಗ್ತಾ ಇದ್ದೀವಿ. ಆದರೆ ಎಲ್ಲಕ್ಕೂ ಸಹಿತ ಒಂದು ಪರಿಹಾರ ಬೇಕಲ್ಲ. ಆ ಪರಿಹಾರ ಮಾರ್ಗವಾಗಿ ಈ ಮಧುಮೇಹ ನಿವಾರಣೆ ಎಂಬತಕ್ಕಂಥದ್ದು. ಡಬ್ಬ ಚಿಕ್ಕದಾಗಿದೆ, ಏನಪ್ಪ ಮೊದಲು ಅಷ್ಟು ದೊಡ್ಡ ಡಬ್ಬ ತೋರಿಸಿದ್ರು ಚಿಕ್ಕದಾಗ್ಬಿಟ್ಟಿದೆ ಅಂತಲ್ಲ. ಮೊದಲೆಷ್ಟಿದೆಯೋ ಇವಾಗೂ ಒಳಗಡೆ ಔಷಧಿ ಅಷ್ಟೇ ಇದೆ. ಆದರೆ ಈ ಔಷಧಿಯನ್ನು, ಇದು ಔಷಧಿ ಅಲ್ಲ, ಇದು ಅಮೃತೋಪಾದಿ. ಅಂದರೆ ಆಹಾರ ಹೇಗಿದೆಯೋ ಆಹಾರದ ಪದ್ಧತಿ ಹಾಗೇ ಇದೆ. ಇದರಲ್ಲಿರ್ತಕ್ಕಂಥದ್ದು ಬರೀ ವನಸೆರಿಗಳು ಮಾತ್ರ ಅಲ್ಲ, ಇದರಲ್ಲಿ ಭಾಳಷ್ಟು ಶಕ್ತಿಯುತವಾಗಿರ್ತಕ್ಕಂತಹ ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟದ್ದು, ಇನ್ಸುಲಿನ್ಗೆ ಸಂಬಂಧಪಟ್ಟದ್ದು, ಅಥವಾ ಯಾವ ಸಮಸ್ಯೆಯಿಂದ ನಾವು ನರಳುತ್ತಾ ಇದ್ದೀವಿ, ಈ ಒಂದು ಮಧುಮೇಹ ನಿವಾರಣೆ ತೆಗೆದುಕೊಂಡಿರ್ತಕ್ಕಂಥವ್ರು ಎಷ್ಟೋ ಜನಕ್ಕೆ ಈ ಗ್ಯಾಂಗ್ರೀನ್ ಅಂತಕ್ಕಂಥದ್ದು, ಅಂದರೆ ಕಾಲಿಗೋ ಕೈಗೋ ಸಣ್ಣ ಪೆಟ್ಟು ಅನಿಸ್ಕೊಂಡು ಆ ಪೆಟ್ಟು ಗುಣ ಆಗದಿರ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗಿ ಗಾಯಗಳು ಬೇಗ ಗುಣ ಆಗದಿರತಕ್ಕಂಥವ್ರು, ಈ ಗ್ಯಾಂಗ್ರೀನ್ ಅಂತ ಹೇಳ್ತಾರಲ್ಲ, ಅಂತಹವ್ರಿಗೂ ಸಹಿತ ರಾಮಬಾಣದಂತೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಈ ಅಮೃತ ಬಿಂದು, ಅಂದರೆ ಮಧುಮೇಹ ನಿವಾರಣೆ. ಈ ಮಧುಮೇಹ ನಿವಾರಣೆ ಕ್ರಮಬದ್ಧವಾಗಿ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಅಂದರೆ ಸಕ್ಕರೆ ಕಾಯಿಲೆ ಜಾಸ್ತಿ ಇರ್ತಕ್ಕಂಥವ್ರು ಒಂದು 300, 350, 400 ನೋಡಿ. ಸಕ್ಕರೆ ಜಾಸ್ತಿ ಇದ್ದರೆ, ಸಕ್ಕರೆ ಕಾಯಿಲೆ ಜಾಸ್ತಿ ಆಯಿತು ಅಂದ್ಕೊಳ್ಳಿ, ಆಗ ಮೊದಲು ಹೊಡಿತಕ್ಕಂಥದ್ದು ಕಣ್ಣು. ಆ ಕಣ್ಣಿಗೆ ಒಂದು ಸ್ವಲ್ಪ ಮಂಜಾಗುವಂಥದ್ದು, ಕಣ್ಣು ಬ್ಲರ್ ಆಗುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆ ಎದುರಾಗುತ್ತೆ. ಅಂತಹ ಅವರು ಕರೆಕ್ಟಾಗಿ 18 ದಿವಸ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಈ ಔಷಧಿಯನ್ನು, ಈ ಒಂದು ವಿಶೇಷವಾಗಿರ್ತಕ್ಕಂಥ ವನಮೂಲಿಕೆಯನ್ನು ತೆಗೆದುಕೊಂಡಿದ್ದೆ ಆದರೆ ಆದಷ್ಟು ಬೇಗ ಸಕ್ಕರೆ ಕಾಯಿಲೆ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಊಟದ ವ್ಯವಸ್ಥೆನೂ ಸರಿ ಮಾಡ್ಕೊಳ್ಬೇಕು ನಾವು. ಹಾಗಾಗಿ ಬಹಳ ಅದ್ಭುತವಾದಂಥದ್ದು, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ. ಯಾಕೆಂದರೆ ಇದರಲ್ಲಿ ಕಸರೆ, ಕಹಿ ಅಂತ ಅಥವಾ ಸಿಹಿ ಎಲ್ಲವೂ ಸೇರಿರುತ್ತೆ. ಯಾಕೆಂದರೆ ಇದರಲ್ಲಿ ಬರ್ತಕ್ಕಂಥ ವನಸಿರಿಗಳು ಮತ್ತು ಕೆಲವಷ್ಟು ಹಣ್ಣುಗಳು ಸಹಿತ ಇದರಲ್ಲಿ ಸೇರಿಕೊಂಡಿದೆ. ಸೇರಿ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಸಮತೋಲನವಾದಂಥ ಈ ಒಂದು ಮಧುಮೇಹ ನಿವಾರಣೆ ಎನ್ನೆಂಬತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇದನ್ನು ತಗೊಳ್ಳಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಇದ್ರು. ಮಧುಮೇಹ ನಿವಾರಣೆ ಬಗ್ಗೆನೂ ಕೂಡ ತಿಳಿಸ್ತಾ ಇದ್ರು. ಮಧುಮೇಹ ನಿವಾರಣೆ ಎನ್ನಂತನೂ ಕೂಡ ಹೇಳ್ತಾ ಇದ್ರು. ಮಧುಮೇಹ ನಿವಾರಣೆ ಆಗಲಿ, ಮಧುಮೇಹ ನಿವಾರಣೆ ಎನ್ನಾಗಲಿ ಚೂರ್ಣದ ರೂಪದಲ್ಲೂ ಕೂಡ ಲಭ್ಯವಿದೆ. ಅದರ ಜೊತೆಗೆ ಒಂದು ವೇಳೆ ಚೂರ್ಣ ನಮಗೆ ನೀರಲ್ಲಿ ಕಲಿಸ್ಕೊಂಡು ಕುಡಲಿಕ್ಕೆ ಸ್ವಲ್ಪ ಕಹಿ ಇದೆ ಅಂದ ಕಾರಣದಲ್ಲಿ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿದೆ. ಹಾಗಾಗಿ ಅದನ್ನು ಕೂಡ ಗುರುಜಿಯವರು ತೋರಿಸ್ತಕ್ಕಂಥವ್ರಿದ್ದಾರೆ. ಗುರುಗಳೇ, ಅದು ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿದೆ ಗುರುಗಳೇ. ಅದು ಜನಕ್ಕೆ ಇನ್ನಷ್ಟು ಉಪಯೋಗ ಆಗಲಿ ಅಂತ, ಇನ್ನಷ್ಟು ಈಸಿ ಆಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಪ್ರತಿಯೊಬ್ಬ ಪ್ರೇಕ್ಷಕ ಪ್ರಭುಗಳಿಗೂ, ಪ್ರತಿಯೊಬ್ಬರ ಮನೆಗೂ ಆನಂದ್ ಗುರುಜಿಯವರು ಏನು ತೋರಿಸ್ತಾರೆ ಎಲ್ಲರಿಗೂ ಗೊತ್ತು. ನೀವು ಹೊಸದಾಗಿ ಬಂದಿದ್ದರಿಂದ ಅದು ನಿಮಗೆ ಗೊತ್ತಿಲ್ಲ ಅಷ್ಟೇ. ಮಧುಮೇಹ ನಿವಾರಣೆ ಟ್ಯಾಬ್ಲೆಟು ಇದು ಇವತ್ತಿಂದಲ್ಲ, ಕುಡಿಯಿಲ್ಲ. ನೀವು ನನಗೆ ಹೇಳ್ಕೊಡ್ತಾ ಇದ್ರಿ, ನೆಗಡಿ ಬಂದಾಗ ಒರೆಸ್ಕೊಳ್ಳೋದು ನಂಗೆ ಗೊತ್ತಿಲ್ವಾ? ಇರಲಿ, ಈ ಒಂದು ಮಾತ್ರೆ ಸಹಿತ ಇದನ್ನು ನಿಮಗೆ ಹೊಸದಾಗಿ ಶ್ರೀನಿವಾಸ್ ಹೇಳಿದ್ದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಯಾವತ್ತು ಇದು ಹಿಂದೆನೇ, ತುಂಬ ದಿವಸಗಳ ಹಿಂದೆನೇ ಬಂದು ಈಗಾಗಲೇ ತುಂಬ ಮನೆಗಳಲ್ಲಿ ಇದು ಓಡಾಡ್ತಾ ಇದೆ. ಯಾಕೆಂದರೆ ಸಕ್ಕರೆ ಕಾಯಿಲೆ ನಾಲಿಗೆ ರುಚಿಗೆ ತಿಂದುಬಿಡ್ತೀವಿ. ನಾಲಿಗೆ ರುಚಿಗೆ ತಿಂದಾದ ಮೇಲೆ ಅದಕ್ಕೆ ಪರಿಹಾರ ಬೇಕಲ್ಲ. ಆ ಪರಿಹಾರ ಮಾರ್ಗವಾಗಿ ಪುಡಿನ ಕಲಿಸ್ಕೊಂಡು ತೆಗೆದುಕೊಳ್ಳೋದು ಕಷ್ಟ ಅಂತ, ಎಲ್ಲರೂ ದೂರ ಬಾರ ಪ್ರಯಾಣ ಬೆಳೆಸುವಾಗ ಪುಡಿ ತೆಗೆದುಕೊಂಡು ಹೋಗೋದು ಕಷ್ಟ ಅಂತ, ಇದು ಬಹಳ ಸುಲಭನಾಗಿರ್ತಕ್ಕಂಥದ್ದು ಮಧುಮೇಹ ನಿವಾರಣೆಯ ಮಾತ್ರೆಗಳು. ಹಾಗಾಗಿ ಈ ಒಂದು ಔಷಧಿ ಮಾತ್ರೆಗಳನ್ನು ಸಹಿತ ತಾವು ತೆಗೆದುಕೊಳ್ಳಬಹುದು, ಒಳ್ಳೆಯದಾಗಲಿ. ಯಾಕೆಂದರೆ ಸಕ್ಕರೆ ಕಾಯಿಲೆ ಇವತ್ತು ಭಾಳಷ್ಟು ಜನನ ಆವರಿಸ್ತಾ ಇದೆ. ಆದರೆ ಅದನ್ನು ಹಾಗೆ ಮುಂದುವರಿಸಬಾರ್ದು. ನಾವು ಆಹಾರದಲ್ಲಿ ಕಂಟ್ರೋಲ್ ಮಾಡ್ತಾ ಇದು ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಆರೋಗ್ಯಕರವಾಗಿರೋದನ್ನು ನಾವು ಚಿಂತನೆ ಮಾಡಬೇಕು. ಹಾಗೆ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ ಅಂತಕ್ಕಂಥದ್ದೊಂದೇ ಈ ನಿಮ್ಮ ಆನಂದ್ ಗುರುಜಿಯವರ ಮೂಲ ಉದ್ದೇಶ. ಹಾಗಾಗಿ ಮಧುಮೇಹ ನಿವಾರಣೆ ಎಂಬತಕ್ಕಂತಹದ್ದು ಸಕ್ಕರೆ ಕಾಯಿಲೆಗೆ ಪುಡಿನೂ ಇದೆ ಮತ್ತು ಟ್ಯಾಬ್ಲೆಟ್ಸು ಇದೆ. ಅದರಲ್ಲಿ ಆ ಪುಡಿಯಿಂದನೇ ಟ್ಯಾಬ್ಲೆಟ್ ಮಾಡಿರ್ತಕ್ಕಂಥದ್ದು ಇದೆ. ಇನ್ನು ಅಮೃತ ಬಿಂದು ಬಗ್ಗೆ ನಾನು ಹೇಳಬೇಕಾದಿಲ್ಲ, ಅದೀಗಾಗಲೇ ಜಗಜ್ಜಾಹೀರಾತು ಪ್ರತಿಯೊಬ್ಬರ ಮನೆಗಳಲ್ಲೂ ಇದೆ. ಇನ್ನೇನು ಸದ್ಯದಲ್ಲೇ ಇನ್ನೊಂದು ಒಳ್ಳೆಯ ಔಷಧಿ ಸಹಿತ ನಮ್ಮ ಕೇರಳ ಪ್ರಾಡಕ್ಟು, ಇನ್ನೊಂದು ಒಳ್ಳೆಯ ವಿಶೇಷವಾಗಿರ್ತಕ್ಕಂಥದ್ದು, ಅದೂ ಸಹಿತ ಪ್ರತಿಯೊಬ್ಬರ ಮನೆ ಸೇರುತ್ತೆ, ಪ್ರತಿಯೊಬ್ಬರ ಮನೆ ಕೈಗೂ ಸಿಗುತ್ತೆ. ಯಾಕೆಂದರೆ ಅಮೃತ ಬಿಂದು ಹೇಗೆ ಕೆಲಸ ಮಾಡ್ತಿದೆಯೋ ಅದನ್ನು ಮೀರುವಂತಹದ್ದು ಇನ್ನೊಂದು ಶಕ್ತಿಯುತವಾದಂಥದ್ದಿದೆ. ಅದೇನು ಎಂಬತಕ್ಕಂಥದ್ದನ್ನು ಇನ್ನೊಂದೆರಡು 3 ದಿನಗಳಲ್ಲೇ ಅದನ್ನು ನಿಮಗೆ ತೋರಿಸ್ತೀವಿ, ತಿಳಿಸ್ತೀನಿ ಸಹಿತ. ಸತ್ಯಾಸತ್ಯತೆಗಳು ಏನು ಎಂಬತಕ್ಕಂಥದ್ದನ್ನು ಫಸ್ಟು ನಾನು ನೋಡಬೇಕು. ಯಾವುದೇ ಒಂದು ಔಷಧಿ ನಮ್ಮ ANJ ಹೆಲ್ತ್ ಕೇರ್ನಲ್ಲಿ ಬರ್ತಕ್ಕಂಥದ್ದಾದರೂ ಮನೆ 1 ವಾರ ಅಥವಾ 4 ದಿವಸ ಮೊದಲು ಅದನ್ನು ನನ್ನ ಮೇಲೆ ಪ್ರಯೋಗ, ನಾನು ಅದರ ಪ್ರಯೋಗವನ್ನು ನೋಡ್ತೇನೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನಾನು ತೊಗೊಂಡು ನನ್ನ ಆರೋಗ್ಯ ಪರಿಸ್ಥಿತಿ ಹೇಗಿರುತ್ತೆ ಮತ್ತು ಅದರ ನಾಲಿಗೆ ರುಚಿ ಹೇಗಿರುತ್ತೆ, ಒಳಗೆ ಹೋದ್ಮೇಲೆ ಏನು ಕೆಲಸ ಮಾಡುತ್ತೆ, ಅದನ್ನು ನೋಡಿ ನಿಮ್ಮ ಮುಂದೆ ತರೋ ಪ್ರಯತ್ನ ನಂದು. ಯಾವುದೇ ಔಷಧಿ ನನ್ನ ಮುಖಾಂತರ ಹೇಳಿಸೋಕ್ಕೆ ಯಾರ ಕೈಲೂ ಆಗಲ್ಲ.
ಯಾಕೆಂದರೆ ನನ್ನ ಕೈಲಿ ಏನಾದ್ರು ಹೇಳಿಸ್ಬೇಕಾದ್ರೆ ಫಸ್ಟ್ ನಾನು ಅದರ ಅಭಿರುಚಿ ಕಾಣಬೇಕು, ಕಂಡು ಸತ್ಯಾಸತ್ಯತೆ ತಿಳಿದ್ರೆ ನಾನು ನಿಮ್ಮ ಮುಂದೆ ಹೇಳಬೇಕು. ಯಾಕೆಂದರೆ ಅಷ್ಟು ನಂಬಿಕೆ ನನ್ನ ಮೇಲೆ ನೀವಿಟ್ಟಾಗ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸರಿ ತಪ್ಪುಗಳನ್ನು ಸರಿಯಾಗಿ ನಾನು ಚಿಂತನೆ ಮಾಡಿ ಹೇಳಬೇಕು, ಅದು ನನ್ನ ಧರ್ಮ ಅಲ್ವಾ. ಅದಕ್ಕೋಸ್ಕರ ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ಕೊಟ್ಟ ಮಾತಿನಂತೆ ರಾಶಿಫಲವನ್ನು ಬೇಗ ಶುರು ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ. ಬುಧವಾರದ ಮಹಾವಿಷ್ಣು ಲಕ್ಷ್ಮೀ ಬೋರಹಸ್ವಾಮಿಯ ಸಂಪೂರ್ಣ ಅನುಗ್ರಹ, ಅದರಲ್ಲೂ ಮಹಾಮೃತ್ತಿಗೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಹೇಳಿ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೆ. ಇವತ್ತು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹದ್ದು ರಾಶಿಫಲದ ಜೊತೆಗೆ ನೀವು ಯಾರು ನನ್ನ ಫೋನ್ ಮಾಡಿ ಮಾತಾಡಬೇಕು ಅಂತಿದ್ದೀರಿ, ಫೋನ್ನೂ ಕೈಗೆ ತೊಗೊಳ್ಳಿ, ನಂಬರ್ ಡಯಲ್ ಮಾಡ್ತಾಯಿರಿ. ಅದೃಷ್ಟ ಯಾವಾಗ ನನ್ನ ರಾಶಿಫಲದ ಮುಗಿದ ನಂತರ ಹಿಂದಲೇ ನಿಮ್ಮ ಫೋನ್ನ ನಾವು ತೊಗೊಳ್ತೀವಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಪ್ರಯಾಣ, ವ್ಯವಹಾರ, ಕೆಲಸ ಕಾರ್ಯಗಳು, ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಹಠ, ಛಲ ಎಲ್ಲವೂ ನಿಮ್ಮದಿದೆ, ಒಪ್ಕೊಳ್ಳುವಂಥದ್ದೇ. ಆದರೆ ಇವತ್ತು ಏನು ಮಾಡಬೇಕಾದ್ರೂ ಮಂದಗತಿಯಲ್ಲಿ ಸಾಗುತ್ತೆ, ಯಾವುದು ವೇಗವಾಗಿ ಹೋಗ್ತಕ್ಕಂಥದ್ದಲ್ಲ. ನೀವೇ ಭಾಳ ವೇಗವಾಗಿ ರೆಡಿ ಆಗಿಬಿಡ್ತೀರಿ, ಇನ್ನೇನು ಸ್ಪೀಡಾಗಿ ಹೊರಟುಬಿಡೋಣ, ಮನೆಯಿಂದ ಹೊರಡಲೇಬೇಕು, ಸರಿಯಾದ ಸಮಯಕ್ಕೆ ಆಫೀಸ್ ರೀಚ್ ಆಗಬೇಕು. ಆದರೆ ಹೊರಡೋ ಮಾರ್ಗ ಮಧ್ಯದಲ್ಲಿ ಯಾರೋ ಫ್ರೆಂಡ್ಸ್ ಸಿಕ್ಕಿದ್ರು, ಏನೋ ಆಯಿತು, ಸರಿಯಾದ ಸಮಯಕ್ಕೆ ಹೋಗ್ಲಿಕ್ಕಾಗಲ್ಲ. ಅಲ್ಲಿ ಏನು ನಡಿಬೇಕಾಗುತ್ತೋ ಅದು ನಡೆಯೋದಿಲ್ಲ, ಬೇರೆಲ್ಲ ವ್ಯತ್ಯಾಸಗಳಾಗ್ತಾ ಹೋಗುತ್ತೆ. ಹಾಗೆ ಮೇಷರಾಶಿಯವರಿಗೆ ಇವತ್ತೆಲ್ಲವೂ ನೀವು ಅಂದುಕೊಂಡಷ್ಟೇ ಸಾಧ್ಯ ಅಲ್ಲ, ಅಲ್ಲಿ ಸಮಸ್ಯೆ ಇದೆ. ಆ ಸಮಸ್ಯೆಗೊಂದು ಪರಿಹಾರ ಬೇಕಲ್ಲ. ಮೇಷಲಗ್ನದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನೀವು ಮಾಡಬೇಕಾಗಿರತಕ್ಕಂಥದ್ದು ಮೊದಲು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಹಚ್ಚ ಹಸಿರಿರ್ತಕ್ಕಂಥ, ನೋಡಿ ಇವತ್ತು ಬುಧವಾರ ವಿಷ್ಣುವಾರ, ಜೊತೆಗೆ ಮೇಷರಾಶಿಯವರಿಗೆ ಹಚ್ಚ ಹಸಿರಿರ್ತಕ್ಕಂಥದ್ದಂದರೆ ಹುಲ್ಲು ಜಾಸ್ತಿ ಇರತಕ್ಕಂಥದ್ದಾಗಿರಲಿ ಅಥವಾ ಗಿಡ ಮರಗಳಾಗಲಿ, ಕಣ್ಣಿಗೆ ಹಸಿರು ಕಾಣಿಸುವಂಥ ಒಂದು ಪ್ರದೇಶದಲ್ಲಿ 1-2 ನಿಮಿಷ ನಿಂತು ಅಲ್ಲಿ ವಿಷ್ಣುದೇವರನ್ನ ಪ್ರಾರ್ಥನೆ ಮಾಡಿ. ವಿಷ್ಣುದೇವರನ್ನ ಪ್ರಾರ್ಥನೆ ಮಾಡಬೇಕು. ಉತ್ತರಾಭಿಮುಖವಾಗಿ ನಿಂತುಕೊಂಡು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ 11 ಬಾರಿ ಗಣಪತಿಯ ಈ ಮಹಾಮಂತ್ರವನ್ನು ಉತ್ತರಾಭಿಮುಖವಾಗಿ ನಿಂತು ನೀವು ಪ್ರಾರ್ಥನೆ ಮಾಡಿ, ತದನಂತರ ನೀವು ಆಚೆ ಹೊರಟ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಂಡು ಒಂದಿಷ್ಟು ಅಭಿವೃದ್ಧಿಯನ್ನು ನೋಡ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಮಾಡುವ ಯಾವುದೇ ಕೆಲಸ ಕಾರ್ಯಗಳಾದರೂ ಅದನ್ನು ಅದಕ್ಕಿಂತ ಒಂದು ಹಂತಕ್ಕೆ ನೀವು ಹೆಚ್ಚಾಗಿ ಅಭಿವೃದ್ಧಿ ನೋಡಬೇಕಾದ್ರೆ, ಅದರ ಒಂದು ಕೃಪಾಕಟಾಕ್ಷವನ್ನು ಪಡಿಬೇಕಾದ್ರೆ, ಆರ್ಥಿಕ ಪರಿಸ್ಥಿತಿಯಲ್ಲಿರ್ತಕ್ಕಂಥ ನೋವಿನ ಸಂಗತಿಗಳನ್ನು ದೂರ ಮಾಡಿಕೊಂಡು ಒಂದಷ್ಟು ಲಾಭವನ್ನು ಗಳಿಸಬೇಕಾದ್ರೆ ಮನೆ ದೇವರ ಅನುಗ್ರಹ ಬೇಕು, ಜೊತೆಗೆ ಗುರು ಹಿರಿಯರ ಆಶೀರ್ವಾದ ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸು ತಿಳಿಯಾಗಿರಬೇಕು. ಮನಸ್ಸಲ್ಲಿ ಬೇರೆ ಬೇರೆ ಥರ ಚಿಂತನೆ ಮಾಡ್ತಾ ಯಾವುದಾಗಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಸರಿಯಾಗಿ ಗಮನಕ್ಕೆ ತೊಗೊಳ್ದಿರಿದ್ರೆ ಅಲ್ಲಿ ವ್ಯತ್ಯಾಸ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆತ್ಮಿಕ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದಷ್ಟು ಒಂದು ಹಸಿರು ವಸ್ತ್ರ, ಸಣ್ಣದಾದಂತಹ ಒಂದು ಹಸಿರು ವಸ್ತ್ರ ತಗೊಳ್ಳಿ, ಕರ್ಚೀಫ್ ಟೈಪ್. ಆ ಹಸಿರು ವಸ್ತ್ರದಲ್ಲಿ ಒಂದು ಮೂಲೆಯಲ್ಲಿ 1 ಚಿಟಿಕೆಯಷ್ಟು ಹೆಸರು ಕಾಳನ್ನ ಗಂಟು ಕಟ್ಟಿ, ಮತ್ತೊಂದು ಮೂಲೆಯಲ್ಲಿ 1 ಚಿಟಿಕೆಯಷ್ಟು ಗೋಧಿಯನ್ನು ಗಂಟು ಕಟ್ಟಿ. ಗೋಧಿ ಮತ್ತು ಹೆಸರು ಕಾಳು ಇವೆರಡು ಒಂದೇ ಹಸಿರು ವಸ್ತ್ರದಲ್ಲಿ ಒಂದೊಂದು ಮೂಲೆಗೆ ಒಂದೊಂದು ಕಟ್ಟಿದ್ರೆ ಆಗ ಕೆಲವು ದೋಷಗಳು, ಕೆಲವು ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ. ಆ ಪ್ರಯೋಗವನ್ನು ಇವತ್ತು ಮಾಡಿ, ಒಳ್ಳೆಯದಾಗಲಿ. ಇನ್ನು ಬೆಳಿಗ್ಗೆದ್ರೆ ಅಮಾವಾಸ್ಯೆ. ವೃಷಭರಾಶಿಯವರು ನಾಳೆ ನೀವು ಮಾಡಬೇಕಾದ್ದು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಯಾರೊಬ್ಬರಾದರೂ ಸರಿ, ಹೆಣ್ಣಾಗಲಿ ಗಂಡಾಗಲಿ ಯಾರೇ ಆಗಲಿ, ವಯಸ್ಸಿನ ತಾರತಮ್ಯವೂ ಬೇಡ. ನಾಳೆ ನಿಮ್ಮ ನಕ್ಷತ್ರಕ್ಕೊಂದು ಬಲ ಸಿಗಬೇಕಾದ್ರೆ ನಾಳೆ ಕಂಪಲ್ಸರಿ ಬೆಳಗ್ಗೆ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ತಲೆಗೆ ಸ್ನಾನ ಮಾಡಿಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತುಂಬ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದು ನಾಳೆ ಮಾಡುವ ಕೆಲಸ. ಯಾಕೆಂದರೆ ಬೆಳಗ್ಗೆದ್ದರೆ ಅಮಾವಾಸ್ಯೆ, ಅದಕ್ಕೋಸ್ಕರ ಭಾಳ ವಿಶೇಷವಾಗಿರ್ತಕ್ಕಂತಹ ದಿನ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ಮಟ್ಟಿಗೆ ಇವತ್ತು ಲಾಭವನ್ನು ಗಳಿಸ್ತೀರಿ. ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ತಂದುಕೊಳ್ತೀರಿ. ಇವತ್ತು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ, ಆರ್ಥಿಕ ಪರಿಸ್ಥಿತಿಯಲ್ಲಿ, ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಳುವಂತಹ ಯೋಗ ಫಲ ನಿಮ್ಮದಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ, ಸಾಕಷ್ಟು ಲಾಭವೇ ಇದೆ. ಹಾಗೆ ನನ್ನದು ತಂದು ಅಂತ ಆ ಪ್ರೀತಿ ವಿಶ್ವಾಸದ ಒಂದು ಬಾಂಡಿಂಗ್ ಇದೆಯಲ್ಲ, ಒಂದು ಮಮತೆ ಇದೆಯಲ್ಲ, ಆ ಮಮತೆ, ಪ್ರೀತಿ ವಿಶ್ವಾಸ, ಬಾಂಧವ್ಯ, ಯಾರೊಬ್ಬರು ಮಾತಾಡಬೇಕಾದ್ರೂ ಒಂದು ಹಸನ್ಮುಖಿತನ, ನಗುಮುಖ, ಇದು ನಿಮ್ಮನ್ನು ಬಹಳಷ್ಟು ಶ್ರೇಯಸ್ಸಿಗೆ ತೆಗೆದುಕೊಂಡು ಹೋಗುತ್ತೆ.
ಅದಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳು ಓದೋದ್ರ ಕಡೆ ಇವತ್ತು ತುಂಬ ಗಮನ ಕೊಡ್ತೀರಿ, ಇರೋದರಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಉದ್ಯೋಗಕ್ಕೆ ಹೊರಡತಕ್ಕಂಥ ಮಹಿಳೆಯರು ಮಾತ್ರ ಸ್ವಲ್ಪ ಎಚ್ಚರಿಕೆ ಬೇಕು. ಯಾಕೆಂದರೆ ನೀವು ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತೀರೋ ಆ ಪರಿಸರದಲ್ಲಿರ್ತಕ್ಕಂಥ ಒಂದಷ್ಟು ಜನ ನೀಚರು ನಿಮ್ಮನ್ನು ನೋಡೋ ದೃಷ್ಟಿ ಬೇರೆ ಆಗಿ ನಿಮ್ಮ ಮನಸ್ಸಿಗೆ ನೋವುಂಟಾಗುವಂಥ ರೀತಿಯಲ್ಲಿ ನಡ್ಕೊಳ್ತಾರೆ. ಅದಕ್ಕೋಸ್ಕರ ಅಂತಹ ಪರಿಸರದಲ್ಲಿದ್ದಾಗ, ಅಂದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಉದ್ಯೋಗ ಕ್ಷೇತ್ರದಲ್ಲಿದ್ದಾಗ ಉದ್ಯೋಗ ಕೆಲಸ ಮಾಡೋ ಕಡೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರು ಏನೇ ಛೇಡಿಸಿ ಮಾತಾಡಲಿ ನೀವು ತಲೆ ಕೆಡಿಸ್ಕೋಬೇಡಿ, ನೀವು ಮಾತಾಡಿ ನೀವು ನಿಷ್ಠುರ ಆಗೋದು ಬೇಡ, ಮೌನವಾಗಿದ್ದು ನಿಮ್ಮ ಕೆಲಸವನ್ನು ಸಿದ್ಧಿಸ್ಕೊಂಡು ಬಂದುಬಿಡಿ. ಇಷ್ಟು ಮಾತ್ರ ಮಾಡ್ಕೊಳ್ಳಿ, ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ಬುಧವಾರ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ಒಂದಿಷ್ಟು ಆಲೋಚನೆ ಮಾಡಬೇಕು. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಬಹಳ ಭಾರವಾದಂತಹ ಒಂದಷ್ಟು ಮನಸ್ಥಿತಿಗಳಲ್ಲಿ ಒಂದಷ್ಟು ವಿಚಾರವನ್ನು ಯಾರೊಂದಿಗೂ ಹಂಚ್ಕೊಳ್ಳೋಕ್ಕಾಗದೆ ಒಂದಷ್ಟು ನೋವು ತಿಂತಿರ್ತಕ್ಕಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ನೀವು ಅಂದುಕೊಂಡಷ್ಟು ಎಲ್ಲ ಕೆಲಸ ಆಗುತ್ತೆ ಅಂತಲ್ಲ, ಅಥವಾ ಏನೂ ಕೆಲಸ ಆಗೋದಿಲ್ಲ ಮನೇಲೇ ಕೂತ್ಕೋಬೇಕು ಅಂತಕ್ಕಂಥದ್ದಲ್ಲ. ಯಾವುದೇ ಒಬ್ಬ ಮನುಷ್ಯ ತನ್ನ ಪ್ರಯತ್ನವನ್ನು ಕ್ರಮಬದ್ಧ ಮಾಡಬೇಕು, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು, ಹೆಚ್ಚಿನ ವರ್ಚಸ್ಸು ತೇಜಸ್ಸಿಗೆ ತಾನು ಒಳಗಾಗಬೇಕು. ಅದಕ್ಕಿಂತ ಮುಖ್ಯವಾಗಿ ತನ್ನಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳನ್ನು ಯಾರೊಬ್ಬರೊಂದಿಗೂ ಹಂಚ್ಕೊಳ್ಬಾರ್ದು. ನ್ಯೂನ್ಯತೆ ಹಂಚ್ಕೊಳ್ಬಾರ್ದು ಅಂದರೆ ನಮ್ಮೊಳಗೆ ಏನೋ ಒಂದು ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ ಏನು ಅಂತ ನಾವು ಇನ್ನೊಬ್ಬರ ಮುಂದೆ ಕೈ ಕಟ್ಟಬಾರ್ದು. ಆ ಸಮಸ್ಯೆ ಪರಿಹಾರ ಏನು ಅಂತ ಮೌನದಿಂದ ಆಲೋಚನೆ ಮಾಡಬೇಕು, ಅದು ಪರಿಹಾರ ಮಾಡ್ಕೋಬೇಕು. ಕಷ್ಟ ಇದೆ ಅಂತ ಕಷ್ಟನ ಇನ್ನೊಬ್ಬರ ಹತ್ರ ತೋಡ್ಕೊಂಡ್ರೆ ಅದನ್ನು ಛೇಡಿಸಿ ನಗುತ್ತಾ ಇನ್ನೊಬ್ಬರು ಆಡಿಕೊಂಡು ಅದನ್ನು ಬೇರೆ ಥರ ಹಿಂಸೆ ಪಡಿಸ್ತಾರೆ. ಅದು ಕರ್ಕಾಟಕ ರಾಶಿಯವರಿಗೆ ಇವತ್ತು ನಡೆಯುತ್ತೆ. ಅದಕ್ಕೆ ಯಾರೇ ಒಬ್ಬರು ಕರ್ಕಾಟಕ ರಾಶಿಯವರಾದರೂ ಜೊತೆಲಿರ್ತಕ್ಕಂಥ ಆತ್ಮೀಯರು, ಸ್ನೇಹಿತರು, ಒಳ್ಳೆ ಜನ, ನನ್ನ ಸ್ನೇಹಿತರು ನನ್ನ ಎಲ್ಲ ಕಷ್ಟಗಳನ್ನು ಆಲಿಸ್ತಾರೆ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ ಆಗುತ್ತೆ. ಇವತ್ತು ಕರ್ಕಾಟಕ ರಾಶಿಯವರು ಬಹಳ ಎಚ್ಚರಿಕೆಯಿಂದಿರಿ. ನಿಮ್ಮ ಕೈಲಿರ್ತಕ್ಕಂಥ ನಿಮ್ಮಿಂದ ಬೇಕಾಗುವಂಥ ಅಥವಾ ನಿಮ್ಮ ಸಹಾಯ ತಗೊಂಡು ಅವರ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಳೋರು ಮುಂದಾಗ್ತಾರೆ ವಿನಃ ನಿಮಗೆ ಯಾರೂ ಅನುಕೂಲ ಮಾಡ್ತಕ್ಕಂಥವ್ರು ಇವತ್ತು ನಿಮ್ಮ ಭವಿಷ್ಯದಲ್ಲಿ ಇಲ್ಲ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಈ ಸಮಸ್ಯೆಗಳಿಂದ ಹೇಗೆ ಹೊರಗಡೆ ಬರೋದು, ಇದನ್ನು ನೀವು ಆಲೋಚನೆ ಮಾಡೋದಾದರೆ ಇವತ್ತು ನಿಮ್ಮ ಮನೆಯ ಸುತ್ತಮುತ್ತ ಪರಿಸರದಲ್ಲಿ ಎಲ್ಲಾದರೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೆ, ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಹನುಮನ ಸಾನ್ನಿಧ್ಯಕ್ಕೆ ಬನ್ನಿ. ಸಾಧ್ಯವಾದರೆ ತುಳಸಿ ಅಥವಾ ಹಸಿರು ಎಲೆಗಳು, ಯಾವುದಾದ್ರು ಪತ್ರೆಗಳು, ಬಿಲ್ವಪತ್ರೆ ಅಥವಾ ತುಳಸಿ ಎರಡೂ ಹನುಮನಿಗೆ ಬಹಳ ಪ್ರೀತಿನೇ. ಯಾಕೆಂದರೆ ರುದ್ರ ಸಮನ್ವಿತ ಅಂತ ಹೇಳ್ತಾರೆ. ರುದ್ರ ವೀರ್ಯ ಸಮನ್ವಿತ ಆಯೇ ನಮಃ ಅಂದರೆ ರುದ್ರನ ಅಂಶದಲ್ಲಿರ್ತಕ್ಕಂಥವನು ಅಂದರೆ ಆಂಜನೇಯ. ಆ ಮಾರುತಿಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ಬಿಲ್ವಪತ್ರೆ ಅಥವಾ ವಿಶೇಷವಾಗಿರ್ತಕ್ಕಂಥ ತುಳಸಿ ಮತ್ತು ಬಿಲ್ವಪತ್ರೆ ಎರಡೂ ಆಂಜನೇಯ ಸ್ವಾಮಿ ಪ್ರೀತಿ ಆದ್ದರಿಂದ, ಹಸಿರು ಎಲೆಗಳಾದ್ದರಿಂದ, ಬುಧವಾರ ಆದ್ದರಿಂದ ಇವತ್ತು ಆಂಜನೇಯನ ಶ್ರದ್ಧಾಭಕ್ತಿ ಪ್ರಾರ್ಥನೆ ಮಾಡಿದ್ರೆ, ಅದು ಆ ಒಂದು ಅರ್ಚನೆ ಸಂಕಲ್ಪ ಮಾಡಿಸ್ಕೊಂಡ್ರೆ, ದೇವರ ದರ್ಶನ ಮಾಡಿದ್ರೆ ಖಂಡಿತ ಒಳ್ಳೆ ಫಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು. ಮಾಡುವಂಥ ಯಾವುದೇ ಕೆಲಸ ಆದರೂ ಸಮಾಧಾನದಿಂದ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಇವತ್ತು ಮಾತಲ್ಲಿ ಮಾತ್ರ ಎಲ್ಲೋ ಒಂದು ಕಡೆ ಸಿಕ್ಕಾಕೊಳ್ತೀರಿ, ಏನೋ ಒಂದು ಸಮಸ್ಯೆ ತಂದುಕೊಳ್ತೀರಿ. ನಿಮ್ಮ ತುಂಬ ಹಳೆಯ ಸ್ನೇಹಿತರು, ಬಾಲ್ಯದಲ್ಲಿರ್ತಕ್ಕಂಥ ಸ್ನೇಹಿತರು ಅಥವಾ ಯಾರೊಬ್ಬರು ಬೇಕಾಗಿರ್ತಕ್ಕಂಥವರಿಂದ ಏನೋ ಒಂದು ಸಮಸ್ಯೆಗೆ ಈಡಾಗುವಂಥ ಪರಿಸ್ಥಿತಿಯೇ ಸಾಕಷ್ಟು ಇರುತ್ತೆ. ಆದರೆ ಸಣ್ಣ ಸಣ್ಣ ಸಮಸ್ಯೆ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡುವಂಥ ಪರಿಸ್ಥಿತಿಯೂ ಎದುರಾಗುತ್ತೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಂದಷ್ಟು ಜನಕ್ಕೆ ತುಂಬ ಬೆನ್ನುವಿಂದ ಒದ್ದಾಡುವಂಥ ಪರಿಸ್ಥಿತಿ ಆಗುತ್ತೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ದೇವ್ರ ಮುಂದೆ 2 ದೀಪ ಅಂಟಿಸಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಒಳ್ಳೆ ನಗನಗ್ತಾ ಇದ್ದರೆ ಇವತ್ತು ತುಂಬ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀನಿ. ಆದರೆ ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ ಕೆಲವು ಬೇಡವಾದಂಥ ವಿಚಾರಗಳನ್ನು ತಲೆಯಲ್ಲಿ ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗುತ್ತೆ. ಎಚ್ಚರಿಕೆಯಿಂದಿರಿ, ಜೋಪಾನವಾಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಗೋಧಿ ಮತ್ತು ಒಂದಷ್ಟು ಬೆಲ್ಲವನ್ನು ಮನೆಯಲ್ಲೇ ಪ್ರಾರ್ಥನೆ ಮಾಡಿ ವಿಷ್ಣು ಆಲಯಕ್ಕೆ ಕೊಟ್ಟು ಬಂದರೂ ಅದು ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಾಗುತ್ತೆ. ಅದರ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು
ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ, ಬುಧನ ಅನುಗ್ರಹ ಚೆನ್ನಾಗಿದೆ. ಶುಕ್ರನ ಒಂದು ವರ್ಚಸ್ಸಿರೋದ್ರಿಂದ ಇವತ್ತು ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಇವತ್ತು ನೀವೇನು ಅಂದುಕೊಂಡಿದ್ದಕ್ಕಿಂತ ಒಂದು ಪಟ್ಟು ಹೆಚ್ಚನಾಗಿ ಲಾಭವನ್ನು ಗಳಿಸುವಂಥ ಅದೃಷ್ಟದ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ನಿಮ್ಮ ಮನಸ್ಸಲ್ಲಿ ಒಂದು ಬೇರೆ ಬೇರೆ ಥರ ಚಿಂತನೆಗಳನ್ನು ನೋಡ್ತಿರ್ತೀರಿ. ಇವತ್ತು ವ್ಯಾಪಾರ ವ್ಯವಹಾರ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿ ಕಾಣಬೇಕಾದ ನೀವು ಯಾವುದೂ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಒಂದು ಅಪನಂಬಿಕೆಯಲ್ಲಿರ್ತೀರಿ. ಆದರೆ ಒಂದು ಸತ್ಯಾಂಶ, ನೀವೇನು ಅಂದುಕೊಂಡಿದ್ದರೂ ಆ ಕೆಲಸವೆಲ್ಲವನ್ನೂ ಸಹಿತ ಸಾಧನೆ ಮಾಡುವಂಥ ಒಳ್ಳೆಯ ಅದೃಷ್ಟ ಇರತಕ್ಕಂಥ ದಿನ. ಇವತ್ತು ಗೋ ಪ್ರಾರ್ಥನೆ ಮಾಡಿ, ಗೋವಿಗೆ ಪೂಜೆ ಮಾಡಿ. ಎಲ್ಲಾದರೂ ಯಾವುದೇ ಬಣ್ಣದ ಗೋವುಗಳು ಸಿಗಲಿ, ಒಂದಿಷ್ಟು ಹರಿದ್ರ ಕುಂಕುಮವನ್ನು ಹಚ್ಚಿ ಗೋವಿಗೆ ಒಂದಿಷ್ಟು ಗೋಗ್ರಾಸ ಕೊಟ್ಟು ಅದರ ಬಾಲದ ಭಾಗವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಹೆಚ್ಚಿನ ಫಲವನ್ನು ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಸರ್. ನಮಸ್ತೆ ಸರ್. ನಮ್ಮ ಮೊನ್ನೆ ಮುಂಡ್ರಿಗೆ ಬಂದಿದ್ರಿ ಗುರೂಜಿಯರು. ಹಾ 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 ಅವತ್ತು ನನ್ನ ಮಗನ ಎತ್ತಿಗೆ ಬಂದಿದ್ದು ಸರ್. ನನ್ನ ಮಗ 14 ವರ್ಷದಂದ್ರಿ, ಕೈ ಇಲ್ಲ ಕಾಲಿಲ್ಲ, ಏನು ಮಾತಾಡೋದಿಲ್ಲ ಸರ್ ಆತ. ಹಾ 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 ಅದಕ್ಕೆ ಕೇಳಕ್ ಬಂದಿದ್ದೆ. ಅವನು ಒಬ್ಬನೇ ಸರ್ ನನಗೆ ಮಗ ಇರೋದ, ಮತ್ತೆ ಹಿಂದ ಮಕ್ಕಳನ್ನ ಆಗಿಲ್ಲ ಸರ್ ನನಗೆ. ಆಯ್ತು ತಾಯಿ, ತಮ್ಮ ಹೆಸರು ತಿಳ್ಕೊಬೋದಾ? ಹ್ಞೂ ಸರ್. ತಮ್ಮ ಹೆಸರೇನಮ್ಮ? ನನ್ನ ಹೆಸರು ನಿಂಗಮ್ಮ ರೀ. ನನ್ನ ಮಗನ ಹೆಸರು ನವೀನ ಅಂತಂದು. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ ಹಲೋ. ನಮಸ್ತೆ ಸರ್ ಗುರುಜಿ. ನಮಸ್ತೆ ಸರ್ ಗುರುಜಿ. ಮೊನ್ನೆ ನಾನು ಮುಂಡ್ರಿಗೆ ಬಂದಿದ್ನಲ್ಲ ಗುರುಜಿ, ಮಗನ ಎತ್ಕೊಂಡು. ಹಾಂ ಹಾಂ, ಗೊತ್ತಮ್ಮ. ಅದ ಸರ್, ಒಬ್ಬ ಮಗ ಸರ್ ನನಗ ಬಾಳ ದಿವ್ಸಕ್ಕೆ ಮಗ ಆಗನ್ರಿ. ಆತ ಕೈ ಕಾಲು ನಡ ಏನಿಲ್ಲ ಸರ್. ಮಕ್ಕಂದೆಲ್ಲ ಎಲ್ಲ ಸರ್, ಏನೋ ಮಾತಾಡಕ ಬರಲ್ಲ. 14 ವರ್ಷ ತಗೊಂಡ್ರಿ. ನೋಡಿದೆ ತಾಯಿ, ಆ ಮಗು 14 ವರ್ಷ ಅಂತನೂ ಗೊತ್ತಾಗೋದಿಲ್ಲ. ಇನ್ನೂ 4-5 ವರ್ಷದ ಹುಡುಗನ ಥರನೇ ಇದ್ದಾನೆ ಅವನು. ಅಂದರೆ ಬೆಳವಣಿಗೆ ಇಲ್ಲ. ಎಲ್ಲ ಕಡೆ ತೋರ್ಸಿನ ಗುರುಜಿ, ಏನು ಆತಗ ಯಾರು ನನಗೆ ಮಗಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಎಲ್ಲ ನೋಡ್ತಾರ, ಗುಳಿಗೆ ಕೊಡ್ತಾರ, ಎಣ್ಣೆ ಕೊಡ್ತಾರ, ಕಳಿಸ್ಬಿಡ್ತಾರ. ಅಮ್ಮ, ಆ ಮಗುಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ, ಟ್ರೀಟ್ಮೆಂಟ್ಗೆ ವರ್ಕ್ ಆಗುವಂಥ ಮಗು ಅಲ್ಲಮ್ಮ ಅದು. ನೀನು ಆ ಮಗುನ ಅಲ್ಲೇ ನೋಡಿದೆ. ನೀನು ಕರ್ಕೊಂಬಂದು ಆ ಪಕ್ಕದಲ್ಲಿ ನಿಂತ್ಕೊಂಡಿದ್ದೆ, ಸುಮಾರು ಹೊತ್ತು ನಿನ್ನ ಪಕ್ಕದಲ್ಲಿದ್ದೆ. ಆಮೇಲೆ ನಾನು ಮುಂದಕ್ಕೆ ಬಂದೆ. ನಾನು ನಿನ್ನ ಮಗುನೇ ಅಬ್ಸರ್ವ್ ಮಾಡ್ತಾ ಇದ್ದೆ. ಈ ಮಗು ನನ್ನ ಮುಂದಕ್ಕೆ ಬಂದೇ ಬರುತ್ತೆ, ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದರೆ ಆ ಸನ್ನಿವೇಶದಲ್ಲಿ ಸ್ವಲ್ಪ ಹೊತ್ತು ನಾನು ಇನ್ನು ಮಾತಾಡಿದೆ. ನಾನು ಮತ್ತು ಪಕ್ಕದಲ್ಲಿ ನಿಮ್ಮ MLA ಅವರು ಇದ್ರಲ್ಲ, ಆಗ ನಾವು ಮಾತಾಡಿದ್ವಿ ಮಗುನ. ಇದು ಇಂತಹ ಮಕ್ಕಳು ಸಾಮಾನ್ಯಕ್ಕೆ ಇದು ಹೇಗೆ ಹುಟ್ಟುತ್ತೆ ಅಂದರೆ ಸಂಬಂಧದಲ್ಲಿ ಮದುವೆ ಆದ್ರೇ ಆಗುವಂಥದ್ದಮ್ಮ ಇದೆಲ್ಲ. ಹೌದು ಗುರುಜಿ. ನಾವು ಅವಾಗ ಏನೇ ತಿಳಿತಿದ್ರು ಗುರುಜಿ. ದೊಡ್ಡ ಎಲ್ಲಾರು ಕೂಡ್ಕೊಂಡು ಮದ್ವಿ ಮಾಡಿದ್ರು ಸ್ವಾಮಿ. ನೋಡಮ್ಮ, ನಾನು ಮಾತು ಹೇಳ್ತೀನಿ. ಇವತ್ತು ನೀನು ಅರ್ಥ ಮಾಡ್ಕೋಬೇಕಾದ ವಿಚಾರ ನಿನ್ನ ಸ್ವರದಲ್ಲಿ ಬರಬೇಕು. ಸಂಬಂಧದಲ್ಲಿ ಮದುವೆ ಆಗಿರೋದ್ರಿಂದ ಇವತ್ತು ಈ ನೋವು ನೀನು ಅನುಭವಿಸ್ತಾ ಇದೆಯಾ. ಎಷ್ಟೋ ಜನ ಮನೆಗಳಲ್ಲಿ ಇವತ್ತಿಗೂ ಸಹಿತ ಸಂಬಂಧದಲ್ಲೇ ಮದುವೆ ಆಗೋದು, ಒಂಥರ ಅಲ್ಲಲ್ಲೇ ಸುತ್ತಕೊಂಡು ಮದುವೆ ಆಗುವಂಥದ್ದು. ಅದಾದರೆ ಹುಟ್ಟೋ ಮಕ್ಕಳು ಈ ಥರ. ಈ ಮಗುವಿಗೆ ಪರಿಹಾರ ಏನಮ್ಮ? ಎಲ್ಲ ಮಕ್ಕಳ ಥರ ಓಡಾಡಲ್ಲ, ಎಲ್ಲ ಮಕ್ಕಳ ಥರ ನೀನು ಸ್ವತಂತ್ರವಾಗಿ ಇರ್ಲಿಕ್ಕಾಗೋದಿಲ್ಲ. ನೀವು ಗಂಡ ಹೆಂಡತಿ ನೆಮ್ಮದಿಯಾಗಿ ಆಚೆ ಹೋಗೋಂಗಿಲ್ಲ. ಇಲ್ರಿ, ಎಲ್ಲಿ ಹೋಗಂಗಿಲ್ರಿ. ಒಬ್ಬಕ್ಕೆ ಓಡಾಡ್ಬೇಕ್ರಿ, ಆಗ್ತಿಲ್ಲ, ಮಾವಿಲ್ಲ, ಒಬ್ಬನ ಮಗ. ಆದ್ರೆ ಹಿಂದೂ ನಮ್ಮ ಮಕ್ಕಳಾಗಿಲ್ರಿ. ಕೆಲ್ಸಕ್ಕೆ ಹೋಗ್ತಾನ ಗಂಡ, ಮನ್ಯಾಗ ನಾನು ಜೋಪಾನ ಮಾಡ್ಕೊಂತಿರ್ಬೇಕ್ರಿ. ಮನೇನು ಸ್ವಂತ ಇಲ್ಲ, ಇನ್ನ ಬಾಡಿಗೆ ಕಟ್ಕೋಬೇಕು, ಅವ್ರು ತೋರ್ಸಿಬೇಕು. ಎಲ್ಲ ಆಗ್ಬಿಟ್ಟೈತಿ. ಎಲ್ಲಿ ಅದನ್ನಪ್ಪ ದೇವ್ರನ್ನಂಗೆ ಆಗ್ಬಿಟ್ಟೈತಿ ಗುರುಜಿ ನನಗೆ. ಅಮ್ಮ, ನಾವು ಮಾಡೋ ತಪ್ಪು ತಿಳುವಳಿಕೆ ಇಲ್ದಿರ ನಾವು ತಪ್ಪು ಮಾಡಿ. ನನ್ನ ಕಾರ್ಯಕ್ರಮ ಬಹುಶಃ ಇಲ್ಲಿವರೆಗೂ ನಾನು 14 ವರ್ಷದಲ್ಲಿ ಈ ಒಂದು ವಿಚಾರವನ್ನು, ಈ ಸಂತಾನಕ್ಕೆ ಸಂಬಂಧಪಟ್ಟದ್ದನ್ನು, ದಂಪತಿಗಳ ಮಧ್ಯದಲ್ಲಿರುವ ವಿಚಾರವನ್ನು, ಅಥವಾ ಒಂದು ಗಂಡು ಹೆಣ್ಣು ಅಂದರೆ ಹೇಗಿರಬೇಕು ಎಂಬತಕ್ಕಂಥದ್ದನ್ನು ಸಾಕಷ್ಟು ಬಾರಿ ಹೇಳಿದ್ದೇನೆ. ಅಷ್ಟು ಹೇಳಿದ್ರು ಸಹಿತ ಎಲ್ಲರೂ ನನ್ನ ಕಾರ್ಯಕ್ರಮ ನೋಡ್ತೀರಿ. ಎಲ್ಲಿಂದ ಎಲ್ಲಿ ಬಂದರೂ ನಾವು ನಿಮ್ಮ ಕಾರ್ಯಕ್ರಮ ನೋಡ್ತೀವಿ ಅಂತೀರಿ. ಆದರೆ ತಿಳ್ಕೊಂಡ್ರಲ್ಲಿ ವಿಚಾರ ಅರ್ಥ ಮಾಡ್ಕೋತಾ ಇಲ್ಲ. ಆತಿಗೆ ಕೈಕಾಲು ಒಂದು ಮೂಮೆಂಟ್ಸ್ ಇಲ್ರಿ. ನಿಮ್ದು ಇಜ್ಜಿ ಕನ್ನಡ ಬಂದ್ರೆ ನೀವು ಬರೋದು ನೋಡಿದ್ರೆ ಕೈ ಎತ್ತಿ ಕೈ ಮುಗಿತಂದ್ರಿ ನನ್ನ ಮಗ. ನಾನೇನು ಮಾಡಲಿ ತಾಯಿ, ನಾನು ನೋಡಿದ್ನಮ್ಮ. ಅಲ್ಲೂ ನಿನ್ನ ಮಗನ ಕಣ್ಣು ನೋಡಿದ್ದೇನೆ, ಅವನ ಇರ್ತಕ್ಕಂಥ ರೀತಿ ನೋಡಿದ್ದೇನೆ. ನೀನು ಆ ಮಗುನ ಎತ್ಕೊಂಬಂದಿದ್ದ ಬಾಧೆ ನಾನು ಅನುಭವಿಸ್ತೇನೆ, ನೋಡಿದೆ, ನನಗೆ ಗೊತ್ತಾಯ್ತು ಎಲ್ಲನೂ. ಆದರೆ ಇದಕ್ಕೆ ಔಷಧಿ ಎಲ್ಲೂ ಇಲ್ಲಮ್ಮ. ಸಾಕಾಗ್ಬಿಟ್ಟೈತ್ರಿ. ಅದ್ರ ಎತ್ತಿ ನೀವು ಮೊನ್ನೆ ಬಂದೀನಿ ಅಂದ್ರೆ 3 ದಿನ ನೋವು, ಎಲ್ಲ ಸೊಂಟ ಎಲ್ಲ ನೋಯ್ತೈತ್ರಿ. ಆ ನಮ್ನಿ ಏನು 14 ವರ್ಷದ ಮಗುನ ಎತ್ಕೊಂಬಾರ್ದಂದ್ರೆ ಹುಡುಗಾಟದ ಮಾತಾ? ಅವನ ಮಗು ಬೆಳವಣಿಗೆ ಇಲ್ದಿರೇ ಇರ್ಬೋದು,
ಆದರೂ ತೂಕನೇ ತಾನೆ. ಹೌದು ಸರ್. ಒಂದು ಸಣ್ಣ ಮಗುನ ಸಂಗ್ಲಲ್ಲಿ ಹಾಕ್ಕೊಂಡು ಕೈಯಲ್ಲಿ ಎತ್ಕೊಳ್ಳೋದಕ್ಕೆ ಆಗಲ್ಲ. ನನ್ನ ಮೊಮ್ಮಗುನ ಎತ್ಕೊಳ್ಳೋದೇ ನನಗೆ ಕಷ್ಟ. ಅಂಥದ್ದು ಬೆಳೆದು ನಿಂತಿರೋ ಮಗು ನೀನು ಎತ್ಕೋಬೇಕಲ್ಲ, ಅದು ಎಷ್ಟು ಕಷ್ಟ ಆಗುತ್ತೆ ಯೋಚನೆ ಮಾಡು. ಇರ್ಲಿ, ಈಗ ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ ಪರಿಹಾರ ಸಿಕ್ಕಿಲ್ಲ ತಾಯಿ. ಈಗ ನಾನೊಂದು ಮಾತು ಹೇಳ್ತೀನಿ ಕೇಳು. ಈ ಮಗುಗೆ ಇನ್ನು ಪರಿಹಾರವಾಗಿ ಅಥವಾ ಇದಕ್ಕೆ ಔಷಧಿಯಾಗಿ ಇದಕ್ಕೆ ಏನು ಮಾಡ್ಬೋದು ಎಂಬತಕ್ಕಂಥ ಚಿಂತನೆ ಮಾಡೋದಾದರೆ ನಾನು ಹೇಳೋದು ಇದೊಂದೇ. ಇದಕ್ಕೆ ಒಂದಷ್ಟು ಫಿಸಿಯೋಥೆರಪಿ ಅಂತ ಏನಾದ್ರು ಅದನ್ನೂ ಕಷ್ಟ ನಮ್ಮ. ನಾನು ಏನು ಹೇಳೋಕ್ಕೂ ನನಗೂ ಬಾಯಿಲ್ಲ. ಯಾಕೆಂದರೆ ಅಲ್ಲಿ ಪರಿಸ್ಥಿತಿ ಹಾಗೆ ಆಗ್ಬಿಟ್ಟಿದೆ. ಅದು 14 ವರ್ಷ ಬೆಳ್ಕೊಂಡು ಮುಂದಕ್ಕೆ ಬಂದ್ಬಿಟ್ಟಿದೆ. ಏನೋ ಹುಟ್ಟಿರೋ ಮಗು ಆಗಿ ಇನ್ನೂ ಅವಾಗಷ್ಟೇ ಆಗಿದ್ರೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಏನಾದ್ರು ಬೇರೆ ಬೇರೆ ಪರಿಹಾರ ಹುಡುಕ್ಬೋದು. ಬಟ್ ಇವಾಗ ಎಲ್ಲವನ್ನೂ ದಾಟ್ಕೊಂಡು ಮುಂದೆ ಬಂದ್ಬಿಟ್ಟಿದೆ. ಆಯ್ತ್ರಿ ಗುರುಜಿ, ಬಾರಿ ಈ ಕನ್ನಡದಾಗಿದ್ದ ಬರಕ್ ಕುಂತಾಗ ಟ್ರೈ ಮಾಡಕ್ ಕುಂತಿದ್ರಿ. ನನಗೆ ಎಲ್ಲಿ ಇದನ್ನ ಕಟ್ಕೊಂಡ್ ಬರಕ್ಕೂ ಆಗಲ್ರಿ. ನಿಮ್ ಆಶ್ರಮಕ್ಕೆ ಬರ್ಬೇಕನ್ನ ಜಗ್ಗ ಆಗ್ತಿದ್ರಿ, ಅದು ಬರಕನ್ನ ಆಗಲ್ರಿ. ಒಬ್ಬಳೆ ಪೇಚಾಡ್ಬೇಕ್ರಿ. ನಾನು ಎಲ್ಲರೂ ಆತ ಗಂಡ ಕೆಲ್ಸಕ್ಕೆ ಹೋಗ್ಬೇಕ್ರಿ. ನಾನು ದುಡ್ದಿದ್ ರೊಕ್ಕ ತಗೊಂಡ್ ಆಸ್ಪತ್ರೆಗೆ ತಿರುಗ್ಬೇಕು. ನಾನು ಹೇಳ್ತೀನಿ, ಇನ್ನು ಮುಂದಕ್ಕೆ ಅವನಿಗೆ ಔಷಧಿಗೆ ಅಂತ ದುಡ್ಡು ಹಾಕಬೇಡ. ಫಸ್ಟ್ ಕ್ಲಾಸಾಗಿ ಏನೋ ಮನೇಲಿ ಮಾಡೋದು, ದೇವ್ರು ನಿಮ್ಗೆ ಏನು ಶಕ್ತಿ ಕೊಡ್ತಾನೋ, ನೀನೇನು ತಿಂತೀಯೋ ಅದನ್ನೇ ಚಿಕ್ಕದಾಗಿ ಚುಕ್ಕಟವಾಗಿ ಆಹಾರ ಕೊಡು. ಆಮೇಲೆ ಅವನಿಗೆ ಆದಷ್ಟು ಒಂದೇ ಮಲಗಿರೋ ಜಾಗದಲ್ಲೇ ಮಲಗಿಸ್ಬೇಡ. ಆಮೇಲೆ ನಾಳೆ ಸಹ ಇನ್ನೂ ರಣಬಾಧೆ ಆಗಿಬಿಡುತ್ತೆ. ಅದು ಆದಷ್ಟು ಗಾಳಿ ಆಗಬೇಕು, ದೇಹಕ್ಕೆ ಪೂರ್ತಿ ಗಾಳಿ ಸಿಗಬೇಕು. ಅವನು ಮಲಗಿಸಿದಾಗ ಹಗಲೊತ್ತು ಬಾರ್ಲು ಮಲಗಿಸೋದು, ರಾತ್ರಿ ಹೊತ್ತು ಸ್ವಲ್ಪ ಅಂಗಿಗೂ ತಿರುಗಿಸೋದು, ಇದು ಮಾಡ್ತಾ ಇರು. ಇಲ್ರಿ ಅಂದ್ರೆ ತಲಿನೇ ಹೋಗ್ತಾನ್ರಿ ಗುರುಜಿ. ನಾವ್ ಎಲ್ಲಿರ್ತೀವಿ ಅಲ್ಲಿಗೆ ಬರ್ತಾನ ಹೋಗ್ತಾನ. ಅದು ತೊಂಬ ಹೋಗಪ್ಪ ಅಂದ್ರೆ ಮಕ್ಕಂದ ತರ್ತನ್ರಿ. ಮೇಡ್ ಚೆನ್ನಾಗೈತ್ರಿ, ಅವ್ನ ಕೈ ಕಾಲು ಮೂಮೆಂಟ್ಸ್ ಇಲ್ಲ. ಇರಲಿ, ಅದಕ್ಕೆ ಸಂಬಂಧಪಟ್ಟ ಅದೇ ದೇಹ ಒಂದೇ ಕಡೆ ಇರಬಾರ್ದು. ಯಾಕೆಂದರೆ ಚರ್ಮ ಹಾಗೆ ಒಂದೇ ಕಡೆ ಇದ್ದರೆ ಮಾಂಸಖಂಡಗಳದು ಭಾಳ ತೊಂದರೆಗೆ ಇದಾಗುತ್ತೆ. ಅದಕ್ಕೆ ಸ್ವಲ್ಪ ಇದು ಮಾಡ್ಕೊ. ಮತ್ತು ಆದಷ್ಟು ಒಂದು ಸ್ವಲ್ಪ ತುಳಸಿ ಒಂದೆಲಗ ಮತ್ತು ಗರಿಕೆ ಇದೆಯಲ್ಲ, ಒಳ್ಳೆ ಜಾಗದಲ್ಲಿ ಗರಿಕೆ ತಗೋ, ಒಂದಷ್ಟು ತುಳಸಿ ತಗೋ, ಒಂದಷ್ಟು ಒಂದೆಲಗ ತಗೋ. ಈ ಮೂರನ್ನು ರಸ ತೆಗೆದು ಸ್ವಲ್ಪ ಜೇನುತುಪ್ಪದಲ್ಲಿ ಅವಾಗವು ಹಾಕ್ತಾ ಇರು. ಅಂದರೆ ಬುದ್ಧಿ ಶಾರ್ಪ್ ಆಗಿರುತ್ತೆ, ಚುರುಕಾಗಿರುತ್ತೆ. ಅವನ ಕೆಲಸ ಅವ್ನು ಮಾಡ್ಕೊಳ್ಳೋದಕ್ಕಾದ್ರೂ ಒಂದಷ್ಟು ದಾರಿ ಆಗುತ್ತೆ. ಅದೇ ನನಗೇನ್ ಬೇಡ್ರಿ, ನನ್ ಕೈ ಬಿಟ್ಟು ಸ್ವಲ್ಪ 14 ವರ್ಷದ ಜೋಪಾನ ಮಾಡಿ ಸಾಕಾಗ್ಬಿಟ್ಟಿದ್ರು. ಇಷ್ಟು ಮಾಡಮ್ಮ ಸಾಕು, ಇದನ್ನೇ ಕೊಡು. ಗರಿಕೆ ಬಹಳಷ್ಟು ಶಾರ್ಪ್ ಆಗುತ್ತೆ, ಅವನು ಬುದ್ಧಿ ಚೇತನ ಚುರುಕಾಗುತ್ತೆ. ತುಳಸಿ ಅವನ ದೇಹದ ಆರೋಗ್ಯ ಸರಿ ಹೋಗುತ್ತೆ. ಇದ್ರ ಜೊತೆಗೆ ಇನ್ನು ಒಂದೆಲಗ ಅಂತಕ್ಕಂಥದ್ದು ಅವನ ಆರೋಗ್ಯ ಸರಿ ಹೋಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ, ಯಾವ ಪ್ರಾಬ್ಲಮ್ ಬರೋದಿಲ್ಲ. ಅದಕ್ಕೆ ಜೇನುತುಪ್ಪ ಹಾಕೋದ್ರಿಂದ ಆ ಮೂರಕ್ಕೂ ಸೇರಿ ಶಕ್ತಿ ಇರುತ್ತೆ. ಇದಿಷ್ಟು ಮಾತ್ರ ಮಾಡು. ಬೇರೆ ಯಾವ ಔಷಧಿ, ಅಲ್ಲಾರೋ ಹೇಳಿದ್ರು ಔಷಧಿ ಕೊಡ್ತಾರಂತೆ, ಇಲ್ಲಾರೋ ಔಷಧಿ ಕೊಡ್ತಾರಂತೆ, ಸಾಲ ಮಾಡ್ಕೊಂಡು ನೀನು ಬಸ್ ಚಾರ್ಜ್ ಇಟ್ಕೊಂಡು ಅಷ್ಟು ದೂರ ಆ ಮಗುನ ಹೊತ್ಕೊಂಡು ಹೋಗೋದು ಬೇಡ. ಇನ್ನು ಮುಂದಕ್ಕಾದರೂ ಇದನ್ನು ಅರ್ಥ ಮಾಡ್ಕೊ. ಯಾವ ಡಾಕ್ಟ್ರೂ ಸಹಿತ ಈ ಸಮಸ್ಯೆಗೆ ಮೆಡಿಸಿನ್ನು ಔಷಧಿ ಕೊಡೋದು ಕಷ್ಟ. ಆದರೆ ಸಂಬಂಧದಲ್ಲೇ ಮದುವೆ ಆಗಿರ್ತಕ್ಕಂಥವ್ರಿಗೆ, ಮದುವೆ ಆದರೆ ಹೆಣ್ಣಾಗಲಿ ಗಂಡಾಗಲಿ ಅಂಥವರು ಮೊದಲೇ ಒಂದು ಟ್ರೀಟ್ಮೆಂಟ್ ತೊಗೋಬೇಕು. ಅದಕ್ಕೊಂದು ಟ್ರೀಟ್ಮೆಂಟ್ ಇದೆ, ಇಲ್ಲ ಅಂತಿಲ್ಲ, ಅದಕ್ಕೂ ಸಹಿತ ಟ್ರೀಟ್ಮೆಂಟ್ ಇದೆ. ಆದರೆ ಗರ್ಭ ನಿಲ್ಲೋದಕ್ಕಿಂತ ಮುಂಚಿತವಾಗಿ ತೊಗೊಂಡು ಇಂಜೆಕ್ಷನ್ ತೆಗೆದುಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಮಗುವಿನ ಡೆವಲಪ್ಮೆಂಟ್ಗೆ, ಮಗುವಿನ ಒಂದು ಯಶಸ್ಸಿಗೆ ಸ್ವಲ್ಪ ದಾರಿ ಆಗುತ್ತೆ, ಅನುಕೂಲ ಆಗುತ್ತೆ. ಆದರೂ ತುಂಬ ದೊಡ್ಡ ಮಾರಕ. ಇವತ್ತಲ್ಲ ನಾಳೆ 20 ವರ್ಷ ಆಗಿರಲಿ ನೋಡಿ, ಮದುವೆಯಾಗಿ ಸಂಬಂಧದಲ್ಲಿ ಮದುವೆ ಆಗಿರೋರಿಗೆ 20 ವರ್ಷ ದಾಟದ ಮೇಲೆ ಆ ಮಕ್ಕಳು ತೊಂದರೆ ಅನುಭವಿಸ್ತಾರೆ. ಅದನ್ನು ನಾನು ಕಣ್ಣೆದುರು ನೋಡಿದ್ದೀನಿ. ಅದಕ್ಕೋಸ್ಕರ ಇನ್ನಾದರೂ ಸಂಬಂಧದಲ್ಲೇ ಮದುವೆ ಆಗ್ತಕ್ಕಂಥದ್ದನ್ನು ಸ್ವಲ್ಪ ದಯವಿಟ್ಟು ನಿಲ್ಲಿಸಿ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇಂತಹ ತಾಯಂದಿರ ಗೋಳನ್ನು ಅರ್ಥ ಮಾಡ್ಕೊಂಡಾದರೂ ಸಂಬಂಧದಲ್ಲಿ ಮದುವೆ ಆಗೋದನ್ನು ನಿಲ್ಲಿಸಿದ್ರೆ ಮುಂದೆ ಜೀವನ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾ ರಾಶಿ, ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಅನುಗ್ರಹ ಚೆನ್ನಾಗಿದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲೇನೋ ಅದೃಷ್ಟ ಚೆನ್ನಾಗಿದೆ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪ ಉಂಟಾಗ್ತಾ ಇರುತ್ತೆ. ಯಾರೊಬ್ಬರೊಂದನ್ನು ಮಾತಾಡಬೇಕಾದ್ರೂ ನೀವೇನೋ ಸಮಾಧಾನವಾಗಿ ಮಾತಾಡ್ತೀರಿ, ಒಳ್ಳೆಯದನ್ನು ಆಲೋಚನೆ ಮಾಡ್ತೀರಿ, ಒಳ್ಳೇದಾಗಲಿ ಅಂತ ಆಲೋಚನೆ ಮಾಡಿ ಮಾತಾಡ್ತೀರಿ. ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥವರು ಬೇರೊಂದು ತರಹನೇ ಇರುತ್ತೆ. ಹಾಗಾಗಿ ಇವತ್ತು ಸರಿಸುಮಾರು 4 ಗಂಟೆ ತನಕ, ಮಧ್ಯಾಹ್ನ 4ರವರೆಗೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಕ್ಕಂಥವರು ತುಂಬ ಕಡಿಮೆ. ನಿಮ್ಮಲ್ಲಿ ಒಳ್ಳೆ ಮನಸ್ಸಿದ್ದರೂ ಅವರು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಪ್ರಸ್ತುತ ನಾಳೆ ಬೇರೆ ಅಮಾವಾಸ್ಯೆ ಆದ್ದರಿಂದ ನಾಳೆ ಒಂದು ಸಮಸ್ಯೆಗಳು ಇವತ್ತು, ಅಂದರೆ ಅಮಾವಾಸ್ಯೆ ಹಿಂದೂ ಮುಂದೆ ಸಮಸ್ಯೆ ಕೆಲವ್ರಿಗೆ ಆಗುತ್ತೆ ಅಂತಿರಲ್ಲ, ಅದೇ ಪ್ರಕಾರ ತುಲಾರಾಶಿಯವರು ಸಾಕಷ್ಟು ಜನ ಈ ನೋವು ಅನುಭವಿಸ್ತಾರೆ. ತುಂಬ ಜನಕ್ಕೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅಮಾವಾಸ್ಯೆ ಹುಣ್ಣಿಮೆ ಹಿಂದೂ ಮುಂದೆ ಬಂದರೆ ಬೇರೆ ಥರ ಆರೋಗ್ಯದ ವ್ಯತ್ಯಾಸ ಆಗುವಂಥದ್ದು, ತಲೆ ಭಾರ ಬರ್ತಕ್ಕಂಥದ್ದು, ಕೋಪ ಜಾಸ್ತಿ ಇರ್ತಕ್ಕಂಥದ್ದು, ಮುಖದಲ್ಲಿ ಒಂಥರ ರವರವ ಅಂತಕ್ಕಂಥ ಕೋಪ ನಿಮಗೆ ಎದುರಾಗುವಂಥದ್ದು, ಅದಕ್ಕಿಂತ ಮುಖ್ಯವಾಗಿ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬಾಧಿಸುವಂಥದ್ದು, ಇದೆಲ್ಲವೂ ಎದುರಾಗುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕು.
ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡ್ಕೋಬೇಕು. ಇದಕ್ಕಾಗಿ ಒಂದು ದೇವಿಯ ಪ್ರಾರ್ಥನೆ ಮಾಡಬೇಕು. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆಯಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ದೇವಿಯನ್ನು ಆರಾಧನೆ ಮಾಡ್ತಾ ಸರ್ವಮಂಗಳ ಆರಾಧನೆ ಮಾಡಿಕೊಂಡು ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲದಲ್ಲೇನೋ ಅದೃಷ್ಟ ಚೆನ್ನಾಗಿದೆ. ಇವತ್ತು ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ, ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥದ್ದಿದೆ. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದೂರಭಾರ ಪ್ರಯಾಣದ ಬಗ್ಗೆ ನಿಮ್ಮ ಆಲೋಚನೆ ಇದ್ದರೆ ಅದು ಸಲ್ಲದು. ಹಾಗೆ ಏನಾದರೂ ವ್ಯಾಪಾರದಲ್ಲಿ ಒಂದಿಷ್ಟು ಬದಲಾವಣೆ ತಂದುಕೊಳ್ಬೇಕು ಅಂದ್ಕೊಂಡ್ರೆ ಅಲ್ಲೂ ವ್ಯತ್ಯಾಸ ಆಗುತ್ತೆ. ಆದರೆ ಯಾವುದು ಬೇಡವೋ ಅದನ್ನು ದೂರ ಮಾಡಬೇಕು. ಬೇಕಾಗಿರ್ತಕ್ಕಂಥದ್ದನ್ನು ಸರಿಯಾದ ಆಲೋಚನೆ ಮಾಡಬೇಕು. ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ ಇರಬೇಕು. ಇವತ್ತು ನಿಮ್ಮನ್ನು ನಂಬಿಸಿ ಯಾರಾದರೂ ನಿಮ್ಮ ಕೈಯಿಂದ ಒಂದಷ್ಟು ದುಡ್ಡು ಕಿತ್ಕೊಳ್ಳೋದು, ದುಡ್ಡು ಬೇಕು ಅಂತ ಅಪೇಕ್ಷೆ ಪಡೋದು, ಅಥವಾ ಸಾಲ ಬೇಕು ಅನ್ನೋದು, ಅಥವಾ ಇನ್ಯಾರು ಕಷ್ಟ ಅಂತೇಳಿ ನಿಮ್ಮ ಮನೆ ಮುಂದೆ ಕೈಕಟ್ಟಿ ನಿಲ್ಲೋದು, ಆ ಸಮಯದಲ್ಲಿ ನೀವೇನಾದ್ರು ಕೊಟ್ಟರೂ ಸಹಿತ ನಿಮ್ಮ ಕೈಯಿಂದ ಇವತ್ತು ಯಾರಿಗೆ ಏನೇ ಕೊಟ್ಟರು ಪುನಃ ವಾಪಸ್ ಬಂದು ಸೇರೋದು ಬಹಳ ಕಷ್ಟ. ಎಚ್ಚರಿಕೆ ಇರಬೇಕು, ಜೋಪಾನ ಇರಬೇಕು. ಎಚ್ಚರಿಕೆಯಿಂದ ಇವತ್ತೇನಾದ್ರು ವ್ಯವಹಾರ ಮಾಡಿದ್ರೆ ಮಾತ್ರ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ವೃಶ್ಚಿಕ ರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ದೂರ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಳಗಡೆ ನಂದು ಅನ್ನೋದು ಅಥವಾ ಒಂದು ಆತ್ಮೀಯತೆಯಿಂದ ಬರ್ತಕ್ಕಂಥದ್ದು, ಅಥವಾ ಯಾರೊಬ್ಬರ ಕಷ್ಟಕ್ಕಾದರೂ ಒಂದು ಸ್ಪಂದಿಸುವಂಥ ಗುಣ ಸಿಗ್ತಕ್ಕಂಥದ್ದು, ಒಂದು ಯಾವುದಾದ್ರು ಪುಣ್ಯಕ್ಷೇತ್ರ ಅಥವಾ ದೇವರ ಆರಾಧನೆ ಅಥವಾ ಒಂದು ದೈವದ ಬಗ್ಗೆ ಒಂದು ಚಿಂತನೆ ಮಾಡ್ತಕ್ಕಂಥದ್ದು, ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಆಲೋಚನೆ ಬರ್ತಕ್ಕಂಥದ್ದು, ಇದೆಲ್ಲವೂ ನಿಮ್ಮ ಅದೃಷ್ಟದಲ್ಲಿದೆ. ಹಾಗಾಗಿ ಇವತ್ತಿನ ಫಲಾಫಲದಲ್ಲಿ ಏನಾದರೂ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡ್ಕೋಬೇಕಾದ್ರೆ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ ತಾಯಿ? ಹಾಂ, ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ರಾಯಬಾಗಿಂದ. ಅಮ್ಮ, ತಮ್ಮ ಹೆಸರು? ದೀಪಾ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ಗುರುಜಿ, ನಮಸ್ತೆ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಹಾಂ, ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ ತಾಯಿ, ಹೇಳಿಮ್ಮ. ಮದುವೆ ಆಗಿ 8 ವರ್ಷ ಆಯಿತು ಗುರುಜಿ, ಇನ್ನೂ ಮಕ್ಕಳಾಗಿಲ್ಲ. ಮದುವೆ ಆಗಿ 8 ವರ್ಷ ಆಯಿತು, ಇನ್ನು ಒಮ್ಮೆನೂ ಗರ್ಭ ನಿಂತಿಲ್ಲ? ಇಲ್ಲ. ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟಾಗಿದೆಯಮ್ಮ? ಹಾಂ, ಈಗ ಆಗತ್ತಿತ್ತು. ಅಂದ್ರೆ ಮೊದಲು ಆಗ್ಲಾಗ್ತಿತ್ತು ರೀ, ಈಗ ದವಾಖಾನೆ ತೋರಿಸಿದ್ರೆ ಆಗತ್ತಿತ್ತು. ಅಂದರೆ ಮೊದಲು ಆಗ್ತಿರಲಿಲ್ಲ, ಈಗ ಆಗ್ತಾ ಇದೆ. ಹಾಂ, ಈಗ ಡೇಟ್ಸ್ ಕರೆಕ್ಟಾಗಿ ಹಾಸ್ಪಿಟಲ್ ತೋರಿಸಿದಾಗ ಅಷ್ಟೇ ಆಗ್ತಿತ್ತು ರೀ ಸರಿಯಾಗಿ. ಹಾಸ್ಪಿಟಲ್ ಬಿಟ್ಟು ಮತ್ತೆ ಆಮೇಲೆ ಹೆಂಗೆ ಬೇಕಂದ್ರೆ. ಇದು ಹಾಸ್ಪಿಟ್ಲಿಗೆ ಮಾತ್ರ ಅಂತ ಯಾಕೆ ಹೋಗ್ತೀರಿ? ಅದಕ್ಕೆ ಬೇಕಾದಷ್ಟು ಬೇರೆ ಬೇರೆ ಥರ ವೈದ್ಯಗಳನ್ನು ಮನೆಯಲ್ಲೇ ಒಂದಿಷ್ಟು ಅದಕ್ಕೆ ವ್ಯವಸ್ಥೆಗಳು ಮಾಡ್ಕೊಳಕ್ಕೆ ಗೊತ್ತಾಗುತ್ತಿರ್ಲಿಲ್ವಾ? ಎಲ್ಲ ರೀತಿಯಿಂದ ನಾವು ಮಾಡ್ತೀವಿ, ನಿಮ್ದೆಲ್ಲ ಕಾರ್ಯಕ್ರಮ ನೋಡ್ತೀವಿ ರೀ, ಅನುಷ್ಠಾನ ಮಾಡ್ತೀವಿ ರೀ, ಎಲ್ಲ ಮಾಡ್ತೀವಿ ನಾವು. ಒಂದು ಕೆಲಸ ಮಾಡಿ, ಕರೆಕ್ಟಾಗಿ ಈಗ ನಾನು ಹೇಳೋದನ್ನೇ ನೀವು ಫಾಲೋ ಮಾಡಿ. 1 ತಿಂಗಳು 1.5 ತಿಂಗಳು ಇದನ್ನೇ ಮಾಡಿ. ಇದರಿಂದ ನಿಮಗೆ ಸ್ವಲ್ಪ ಸಾಕಷ್ಟು ಬದಲಾವಣೆ ಆಗುತ್ತೆ. ಮೊದಲು ನಿಮ್ಮ ಮಂತ್ಲಿ ಡೇಟ್ಸ್ ಕರೆಕ್ಟಾಗಿ ಆಗಲಿ ನೋಡಿ. ಒಂದು ಹೆಣ್ಣುಮಕ್ಕಳ ಸಮಸ್ಯೆ, ಹೆಣ್ಣುಮಕ್ಕಳ ಮಧ್ಯೆ ಮಂತ್ಲಿ ಆಗ್ತಕ್ಕಂಥ ನಿಮ್ಮ ಋತು ಏನಿದೆ, ಪ್ರತಿ ತಿಂಗಳು ಆಗುವಂತಹ ಡೇಟ್ಸ್ ಏನಿದೆ, ಮೆನ್ಸಸ್ ಪೀರಿಯಡ್ ಡೇಟ್ಸು, ಅದು ಕ್ರಮವಾಗಿ ಆದರೆ ಗರ್ಭ ನಿಲ್ಲಕ್ಕೆ ದಾರಿಯಾಗುತ್ತೆ. ನಿಮ್ಮದು ತುಂಬ ಲೇಟಾಗಿ ನೀವು ಈ ಥರ ಫ್ಲಾಂಗ್ ಮಾಡಿಕೊಂಡು 8 ವರ್ಷ 9 ವರ್ಷ ನಿಂತರೆ ಅಷ್ಟೊತ್ತಿಗೆ ನಿಮ್ಮ ಮನೆಯವರ ಶಕ್ತಿಯಲ್ಲೂ ಸ್ವಲ್ಪ ಕುಗ್ಗಕ್ಕೆ ಶುರುವಾಗುತ್ತೆ. ಅದಾದಮೇಲೆ ಪುನಃ ಅವ್ರದ್ದು ಪ್ರಾಬ್ಲಮ್ ಅಂತ ಶುರುವಾದರೆ ಪುನಃ ಸಂತಾನ ಆಗೋದಕ್ಕೆ ಭಾಳ ಕಡೆ ತೊಂದರೆ ಆಗುತ್ತೆ. ಈಗಂತೂ ಇನ್ನು ನಿನ್ನೆ ನಿಂತದೇ ನೀವೇನು ಮಾತಾಡ್ತಿದ್ರಿ ಇದು ನಿಮ್ಮದು ಬೇಕು. ನಿನ್ನೆ ಬರೀ 1-2 ವರ್ಷ ಆಗಿದೆ. ನಿನ್ನೆ ಒಬ್ಬರು ನನ್ನ ಹತ್ರ ಬಂದು ಮಾತಾಡಿದ್ರಿ ಈ ವಿಚಾರವನ್ನು. 2.5 ವರ್ಷ ಆಗಿದೆ. ಆದರೆ 2.5 ವರ್ಷದಲ್ಲಿ ಅವರು 2 ವರ್ಷಕ್ಕೇ ಹಾಸ್ಪಿಟ್ಲಲ್ಲಿ ನೋಡಿದ್ದಾರೆ ಗಂಡ ಹೆಂಡತಿ. ಹೋದ ತಕ್ಷಣ ನಿಮಗೆ ಇಬ್ಬರಿಗೂ ಶಕ್ತಿ ಇಲ್ಲ, ಇಬ್ಬರಲ್ಲೂ ಆಗುವ ಶಕ್ತಿ ಇಲ್ಲ, ನೀವು IVFಗೆ ಬನ್ನಿ ಅಂತ ಹೇಳಿ ಸುಮಾರು 5 ಲಕ್ಷ ರೂಪಾಯಿ ಹಣನ ಅವ್ರ ಹತ್ರ ಕಟ್ಟಿಸ್ಕೊಂಡಿದ್ದಾರೆ. ಆದರೆ ಇಬ್ಬರಲ್ಲೂ ಯಾವ ಸಮಸ್ಯೆ ಇಲ್ಲ. ಆದರೆ ಮನಸ್ಸಲ್ಲಿ ಅವ್ರಿಗೆ ಶಕ್ತಿ ತುಂಬ್ತಾ ಇಲ್ಲ. ಅಂದರೆ ಅವರಲ್ಲಿ ಹೋಗಿ ಎದುರುಗಡೆ ಕೂತ್ಕೊಂಡ ತಕ್ಷಣ ನೀವು ಶಕ್ತರಲ್ಲ ಅಂದಾಗ ಅವರು ಶಕ್ತಿ ಇಲ್ವೇನೋ, ನಮ್ಮ ಹಣೆ ಬರ ಇಷ್ಟೇನೇನೋ ಅಂತ ಅವರು ದುಡ್ಡು ರೆಡಿ ಮಾಡ್ಕೊಳ್ಳೇಬೇಕು, ಕಟ್ಟಲೇಬೇಕು IVFಗೆ. ಇಂತಹ ಪರಿಸ್ಥಿತಿ ನಿನ್ನೆ ಒಬ್ಬರು ಬಂದೋಗಿದ್ದಾರೆ ನನ್ನ ಹತ್ರ. ಹೀಗೆ ಹೊರಗಡೆ ಪ್ರಪಂಚ ಹಿಂಗೆ ಹೋಗ್ತಾ ಇದೆ. ಎಲ್ಲೋದ್ರೂ ಸಹಿತ ಬರೀ ಹಣಕಾಸಿನ ಒಂದು ವ್ಯಾಮೋಹ ಜಾಸ್ತಿ ಆಗ್ತಿದೆ ವಿನಃ ಅಲ್ಲಿ ಧೈರ್ಯ ತುಂಬುವಂಥ ಕಾಯಕ ಆಗಲಿ, ಯಾವುದೇ ಒಬ್ಬ ಮನುಷ್ಯನಿಗಾಗಲಿ ಅವನಲ್ಲಿರುವ ಶಕ್ತಿ ಅವನಿಗೆ ಅರಿವಾಗಬೇಕು. ಕೆಲವು ಸತಿ ಕೆಲವೊಮ್ಮೆ ಅದು ಆಗೋದಿಲ್ಲ. ಅದನ್ನು ಯಾರಾದರೂ ಸಪೋರ್ಟ್ ಮಾಡಬೇಕು, ಹೇಳಬೇಕು, ನಿನ್ನಲ್ಲಿ ಇಂಥ ಶಕ್ತಿ ಇದೆ, ಅದಕ್ಕೆ ಬೇಕಾದ ಇಂಥದ್ದೊಂದು ಯಾವುದಾದ್ರು ಔಷಧಿ ತಗೋ ಅಂತ.
ನೀನು ಅನ್ಫಿಟ್ ಅಂತಲೇ ಹೇಳಿಬಿಟ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನಿನ್ನ ಪರಿಸ್ಥಿತಿ ಈಗ ಮಂತ್ಲಿ ಡೇಟ್ಸ್ ಸಮಂಜಸವಾಗಿದ್ದರೆ, ನಿಮ್ಮ ದಾಂಪತ್ಯದಲ್ಲಿ ಯಾವುದೇ ತೊಂದರೆ ಇದ್ದರೆ ನೀವು ನಡ್ಕೊಂಡ್ರೆ ನೀವು ಖಂಡಿತ ನಿನ್ನ ಸಂತಾನ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಸಂತಾನ ಆಗಲ್ಲ ಅಂತಲ್ಲ, ಆದರೆ ದೇಹ ಅದಕ್ಕೆ ಇನ್ನೂ ಸ್ಪಂದಿಸ್ತಾ ಇಲ್ಲ. ಸ್ಪಂದಿಸೋದಕ್ಕೆ ಪ್ರತಿ ತಿಂಗಳು ಮಾಸದಲ್ಲಿ ಏನು ನಡಿಬೇಕೋ ಮಾಸಕ್ರಿಯೆಗಳು ಸಮಂಜಸವಾಗಿ ಆಗ್ತಾ ಇಲ್ಲ ನಿಮ್ಗೆ. ಅದಾದ್ರೇ ಕರೆಕ್ಟಾಗಿ ನಿಮ್ಮ ದಾಂಪತ್ಯ ಚೆನ್ನಾಗಿರುವಂಥದ್ದು, ಸಂತಾನ ಆಗುವಂಥದ್ದು. ಇದಕ್ಕೆ ಔಷಧಿ ಇಷ್ಟೇ, ಅಶೋಕಾರಿಷ್ಟ ಅಂತ ಸಿಗುತ್ತೆ. ಅಶೋಕಾರಿಷ್ಟ ತಗೋ. ಆಮೇಲೆ ಪ್ರತಿ ತಿಂಗಳು ಡೇಟ್ಗೆ 4 ದಿವಸ ಮುಂಚಿತವಾಗಿ, ನಿನಗೊಂದು ಡೇಟ್ ಅಂತೂ ಗೊತ್ತಿದೆ ಅಲ್ವಾ, ಹೋದ ತಿಂಗಳು ಎಷ್ಟಿದೆ, ಯಾವ ತಿಂಗಳಾಗಿದೆಯಾ, ಅದಕ್ಕೆ ಹೋದ ತಿಂಗಳು ಯಾವ ಡೇಟಲ್ಲಿ ಆಗಿದೆಯಾ, ಆ ಡೇಟಿಗೆ 4 ದಿವಸ ಮುಂಚಿತವಾಗಿ ಸ್ವಲ್ಪ ಕರಿ ಎಳ್ಳು, ಬೆಲ್ಲ, ಅದರಲ್ಲೂ ತಾಟಿ ಬೆಲ್ಲ ಅಂತ ಸಿಗುತ್ತೆ. ಕರಿ ಎಳ್ಳು, ತಾಟಿ ಬೆಲ್ಲ ಎರಡೂ ಸಹಿತ ಕುಟ್ಟಿ ಪುಡಿ ಮಾಡಿಕೊಂಡು ಒಂದು ಸಣ್ಣದಾಗಿ ಒಂದು ಶಿಷ್ಟಪ್ಪ ಉಂಡೆಗಳ ಥರ ಮಾಡಿಕೊಂಡು ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದೊಂದು ಉಂಡೆ ತಗೋ. ಹಾಗೆ ಆ ಎಳ್ಳಿನ ಉಂಡೆ ತೊಗೊಂಡ್ರೆ ಸಾಕು, ಹೆಣ್ಣು ಮಕ್ಕಳಿಗೆ ಈ ಋತುಕಾಲದಲ್ಲಿ ಬರುವಂತಹ ಋತುಸ್ರಾವದ ಬಗ್ಗೆ ಅದೆಲ್ಲವೂ ಕ್ರಮವಾದ ಕರೆಕ್ಟ್ ಆಗುತ್ತೆ. ಅಂದರೆ ಆರೋಗ್ಯನೂ ಸರಿ ಹೋಗುತ್ತೆ, ಒಳ್ಳೆ ಪೌಷ್ಟಿಕತೆ ಇರುತ್ತೆ, ಯಾವುದೇ ಸಮಸ್ಯೆ ಇಲ್ದಂಗೆ ನಿನಗೆ ಮಂತ್ಲಿ ಡೇಟ್ಸ್ ಕರೆಕ್ಟ್ ಆಗುತ್ತೆ. ಇದೊಂದು 4 ತಿಂಗಳು ಆದರೂ ಮಾಡು. ಅದರ ಮಧ್ಯದಲ್ಲಿ 18 ದಿವಸ ನೀನು ಫಸ್ಟ್ ಮಾಡಬೇಕಾದ್ದು ಅಶ್ವತ್ಥ ವೃಕ್ಷದ ಬೇರು, ಅರಳಿ ವೃಕ್ಷ ಅಶ್ವತ್ಥ ವೃಕ್ಷ ಗೊತ್ತಾ ನಿಮಗೆ? ಅಶ್ವತ್ಥ ನೋಡಿದ್ಯಮ್ಮ? ಅದನ್ನೇ ಕರೆಕ್ಟಾಗಿ 18 ದಿವಸ ಮಾಡು. ಅರಳಿ ವೃಕ್ಷದ ಬೇರನ್ನು ತಂದು ಈ ಅಶೋಕಾರಿಷ್ಟದ ಜೊತೆ ಮಿಕ್ಸ್ ಮಾಡಿಬಿಟ್ಟು ತಗೋ, ಆಗ ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರ್ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಮಕರ ರಾಶಿ, ಇನ್ನೇನು ಮಕರ ಮಾಸ ಅಂದರೆ ಮಕರ ಸಂಕ್ರಾಂತಿಯ ಕಾಲ ಸನ್ನಿಹಿತವಾಗ್ತಾ ಇದೆ. ಆದರೆ ಮಕರ ರಾಶಿಯವರಿಗೆ ಮಕರ ಸಂಕ್ರಾಂತಿ ಆದಮೇಲಾದರೂ ಏನಾದರೂ ಫಲ ಸಿಗುತ್ತಾ? ಕಾಯಬೇಕಾಗಿದೆ, ಕಾದು ನೋಡಬೇಕಾಗಿದೆ. ಯಾಕೆಂದರೆ ಇವತ್ತಿನ ಗ್ರಹಸ್ಥಿತಿ ನೋಡಿದ್ರೆ ನಾಳೆ ಬೆಳಗ್ಗೆ ಇದ್ದರೆ ಅಮಾವಾಸ್ಯೆ ಇದೆ, ಸ್ವಲ್ಪ ಎಚ್ಚರಿಕೆಯನ್ನು ಬೇಕಾಗುತ್ತೆ. ಇವತ್ತು ಮತ್ತು ನಾಳೆ ಮಕರ ರಾಶಿಯವರಿಗೆ ತಾವು ಅಂದುಕೊಂಡಷ್ಟು ಲಾಭ ಇರೋದಿಲ್ಲ. ಮನಸ್ಸು ಚಂಚಲತೆ ಆಗುತ್ತೆ, ಒಂದಷ್ಟು ಭಯದ ವಾತಾವರಣ ಇರುತ್ತೆ. ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆಬಗ್ಗಿಸಬೇಕಾಗತ್ತೆ. ಆಫೀಸು ಕಚೇರಿಗಳು, ಅಧಿಕಾರಿಗಳು ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಯಾವುದಾದ್ರೂ ನಿಂದನೆ ಮಾತಿಗೆ ಒಳಗಾಗುವಂಥ ಪರಿಸ್ಥಿತಿ ಇರುತ್ತೆ. ಇದರ ಮಧ್ಯದಲ್ಲಿ ನಿಮ್ಮ ನಡವಳಿಕೆಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನೀವು ನಂಬಿರ್ತಕ್ಕಂತಹ ದೈವವನ್ನು ಶ್ರದ್ಧಾಭಕ್ತಿಯಾಗಿ ಆರಾಧನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ. ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಬೇಕು, ತೃಪ್ತಿಕರವಾದಂಥ ರೀತಿ ಚಿಂತನೆ ಮಾಡಬೇಕು. ಏನೇ ಕೆಲಸ ಮಾಡಿದ್ರೂ ಮಾಡುವಾಗ ಅದರ ಆಲೋಚನೆ ಅಥವಾ ಮಾರ್ಗದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅನುಭವಸ್ಥರ ಮಾತನ್ನು ಆಲಿಸಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಮಕರ ರಾಶಿಯವರು ಗೆದ್ದುಕೊತೀರಿ. ಏನೂ ಪರವಾಗಿಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ನಾನೇ ಮಾಡ್ತೀನಿ, ನಾನೇ ಬುದ್ಧಿವಂತ ಅಂತ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಲ್ಲಿ ಸಮಸ್ಯೆಗೆ ಈಡಾಗ್ತೀರಿ. ಅನುಭವಸ್ಥರ ಮಾತು ಯಾಕೆ ಬೇಕು ಅಂದರೆ ಅವರ ಅನುಭವ ಒಂದು, ಜೊತೆಗೆ ಅಲ್ಲಿ ಸಮಸ್ಯೆ ಮತ್ತು ತಪ್ಪು ನಿಮ್ಮ ಮೇಲೆ ಆಗೋದಿಲ್ಲ. ಅವ್ರು ಹೇಳಿದ್ರು ನಾನು ಮಾಡಿದ್ದೀನಿ ಅನ್ನೋ ಥರದಲ್ಲಿರುತ್ತೆ. ಬಿಟ್ಟರೆ ನಾನೇ ತೀರ್ಮಾನ ತೊಗೊಂಡು ಮಾಡಿದ್ದೀನಿ ಅಂದರೆ ಅಲ್ಲಿ ವ್ಯತ್ಯಾಸ ಆಗೋದು ಖಂಡಿತ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಮಕರ ರಾಶಿಯವರು ಬಹಳ ಜೋಪಾನ, ಎಚ್ಚರಿಕೆ ಬೇಕಾಗುತ್ತೆ. ಇವತ್ತು ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬೇವಿನ ವೃಕ್ಷ ಅಥವಾ ಬನ್ನಿ ವೃಕ್ಷ ಈ ವೃಕ್ಷಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡಿ ಅಲ್ಲಿ ಪ್ರದಕ್ಷಿಣೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತಿನ ದಿವಸ ತಾವು ಏನು ಸಂಕಲ್ಪ ಮಾಡಿದ್ದರೂ ಆ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಂಡು ಅದೃಷ್ಟವನ್ನು ನೋಡುವಂಥ ಅದೃಷ್ಟದ ದಿನವೂ ಸರಿಯೇ. ಹಾಗೆ ನೀವು ನಾಳೆ ಮತ್ತು ಇವತ್ತು ಎರಡೂ ದಿವಸ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳೆಯ ಅಥವಾ ಗ್ರಾಮ ದೇವತೆಯ ಒಂದು ಶಕ್ತಿ ಸಾನ್ನಿಧ್ಯದ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾಕೆಂದರೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ 7.5 ನಡೀತಾ ಇದೆ. ಈಗ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವದ್ದಲ್ಲ. ಇದ್ದಕ್ಕಿದ್ದಂಗೆ ಸಮಸ್ಯೆ ಜಾಸ್ತಿ ಆಗುತ್ತೆ, ಇದ್ದಕ್ಕಿದ್ದಂಗೆ ಕಡಿಮೆ ಆಗುತ್ತೆ. ಒಂದಷ್ಟು ಕಾಲ ನೆಮ್ಮದಿಯಾಗಿದ್ದೀನಪ್ಪ, ಪರವಾಗಿಲ್ಲ ಭಗವಂತ ಇಷ್ಟು ಮಾತ್ರ ನಾನು ಇಟ್ಟರೆ ಸಾಕು ಅನ್ನೋಷ್ಟೊತ್ತಿಗೆ ಇನ್ನೊಂದು ಯಾವುದಾದ್ರು ಸಮಸ್ಯೆ ಬಂದು ಹೆಗಲ ಮೇಲೆ ಕೂತ್ಕೊಂಡಿರುತ್ತೆ. ಅಲ್ಲಿ ಅದಕ್ಕೆ ಪರಿಹಾರ ಹುಡುಕೋದ, ಇದು ನೆಮ್ಮದಿಯಾಗಿರೋದ, ಜೊತೆಗೆ ಯಾರನ್ನ ನಂಬಿದ್ದೀರಿ, ನಂಬಿರ್ತಕ್ಕಂಥವ್ರು ಸಹಿತ ಎಲ್ಲೋ ಒಂದು ಕಡೆ ಮೋಸ ಮಾಡುವಂಥದ್ದು, ಕೈಲಿರ್ತಕ್ಕಂಥ ವಸ್ತುಗಳ ಕಡೆ ಕಣ್ಣು ಹಾಕಿ ಅದನ್ನು ಕಿತ್ಕೊಂಡು ಹೋಗುವಂಥದ್ದು, ಅದು ಇಂತಹದ್ದೇ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಸಾಧ್ಯವಾದಷ್ಟು ಜೋಪಾನ ಇರಲಿ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಸದಾಕಾಲ ದೇವರು ಪೂಜೆ ಪುನಸ್ಕಾರ ಅಥವಾ ಒಂದಿಷ್ಟು ಜಪತಪ ಅಥವಾ ಯಾವುದಾದ್ರೂ ಒಂದು ಆಧ್ಯಾತ್ಮಿಕವಾದಂಥ ಒಂದು ಬದುಕಲ್ಲಿದ್ದರೆ ಅದನ್ನು ನೋಡಿ ಭಗವಂತ ಒಂದಲ್ಲ ಒಂದು ಕಡೆ ಕೈ ಹಿಡಿತಾನೆ, ಒಂದಿಷ್ಟು ಬೆಳಕನ್ನು ಕೊಡ್ತಾನೆ. ಇದರ ಮಧ್ಯದಲ್ಲಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಟ್ಕೋಬೇಕು. ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಆದರೂ ಆಗಿಂದಾಗಲೇ ಅದಕ್ಕೆ ಪರಿಹಾರ ಹುಡುಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ.
ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಇದೆ, ಮಾಡುವಂಥ ಕೆಲಸದಲ್ಲಿ ಯಶಸ್ಸಿದೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭ ಇದೆ. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಗುರು ಇರ್ತಕ್ಕಂಥದ್ದು, ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಮತ್ತು ಬುಧನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯೂ ಬೇಕು. ತಾಳ್ಮೆ ಇಲ್ಲ ಅಂದರೆ ಮಾತ್ರ ವ್ಯತ್ಯಾಸ ಆಗ್ತಾನೆ ಇರುತ್ತೆ. ಮನಸ್ಸು ಚಂಚಲತೆ ಇದೆ. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕಾಗಿದೆ. ಹಾಗೆ ಸಾಧ್ಯವಾದರೆ ಒಂದಷ್ಟು ಗೋಕ್ಷೀರ, ಹಸುವಿನ ಹಾಲು ತಗೊಂಡು ಮನೆಯಲ್ಲಿ ದೇವರ ತರಿಟ್ಟು ಪ್ರಾರ್ಥನೆ ಮಾಡಿ ಅದೇ ಹಾಲನ್ನ ಯಾರೋ ವಯಸ್ಸಾದಂಥ ವೃದ್ಧರಿಗೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಮಹಾವಿಷ್ಣುವಿನ ಅನುಗ್ರಹ ನಿಮಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ, ನೀವ್ರಿ? ಓ, ನಾನ್ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಕರೆ ಮಾಡ್ತಾ ಇದ್ವಿ ಗುರುಜಿ, ನಾವು ಈಗ ಕರೆ ಸಿಕ್ಕಿದೆ. ಸಂತೋಷ ಆಯ್ತು ತಾಯಿ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಓ ಗುರುಜಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹಾನಗಲ್ನಿಂದ ಗುರುಜಿ, ಹಾವೇರಿ ಡಿಸ್ಟ್ರಿಕ್ಟ್ ಹಾನಗಲ್ ತಾಲೂಕಿಂದ. ಓ, ಸಂತೋಷ ಅಮ್ಮ. ಅಮ್ಮ, ತಮ್ಮ ಹೆಸರು? ಗುರುಜಿ ಕಡೆ ಮಾತಾಡ್ತೀರಿ? ಊನಮ್ಮ. ತಮ್ಮ ಹೆಸರು? ರೇಣುಕಾ ಅಂತ ಹೇಳ್ರಿ. ರೇಣುಕಾ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಅದ ನಮಸ್ತೆ ಗುರುಜಿ, ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾವು ಬೆಂಗಳೂರಿಗೆ ಬಂದಿದ್ದೀರಿ ಗುರುಜಿ, ನಿಮ್ಮ ಆಶ್ರಮಕ್ಕೆ ಲಕ್ಷ್ಮೀಪುರ ಸ್ವಾಮಿ ದರ್ಶನಕ್ಕೆ ಸರ್. ದರ್ಶನ ಮುಗಿಸ್ಕೊಂಡ್ ಬಂದಿವ್ರಿ ಗುರುಜಿ. ತುಂಬಾ ಒಳ್ಳೇದಾದ್ರಿ. ಇನ್ನೊಂದ್ಸಲ ಬರ್ಬೇಕಂತ ಆಸೆ ಇದೆ ಗುರುಜಿ ನಮ್ಗೆ. ಬನ್ನಿ, ಆದಷ್ಟು ಬೇಗ. ಭಗವಂತ ಅಲ್ಲಿ ಮಾತಾಡುವ ಭಗವಂತನಿದ್ದಾನೆ. ಆ ಸಾಲಿಗ್ರಾಮದ ಮುಂದೆ ನಿಂತ್ರೇನೆ ಅದ್ರ ವೈಬ್ರೇಷನ್ನೇ ಬೇರೆ ಇದೆ. ಅದ್ರ ಮುಂದೆ ನಿಂತು ಭಗವಂತನ ದರ್ಶನ ಮಾಡುವ ಸುಂದರ ಗಳಿಗೆ ಇದೆಯಲ್ಲ, ಆ ಸಾಲಿಗ್ರಾಮದ ಒಳಗಿರ್ತಕ್ಕಂಥ ಚಕ್ರವನ್ನು ನೋಡ್ತಾ ಇದ್ರೆ ಸಾಕು, ಅದರ ಆನಂದವೇ ಬೇರೆ. ಹಾಗೆ ನೀವು ಹೇಗೆ ಸಂತೋಷದಿಂದ ವ್ಯಕ್ತಪಡಿಸಿ ಹೇಳ್ತಾ ಇದ್ದೀರೋ, ನಿಮ್ಮಂತೆ ಪ್ರತಿನಿತ್ಯ ಬರ್ತಕ್ಕಂಥ ಭಕ್ತರು ಹೇಳುವ ಮಾತು ಕೇಳಿದಾಗ ನನಗೆ ಎಷ್ಟೋ ಆನಂದ ನನಗೆ. ಯಾಕೆಂದರೆ ಅದಕ್ಕಿಂತ ಮುಖ್ಯವಾದ ಏನಿದೆ, ಒಂದು ಪರಿಹಾರ ಕ್ಷೇತ್ರ ಬೇಕಾಗಿತ್ತು ನಮಗೆ. ಆ ಪರಿಹಾರ ಕ್ಷೇತ್ರವಾಗಿ ಇವತ್ತು ಸಾಲಿಗ್ರಾಮ ಕ್ಷೇತ್ರ ಆಗಿದೆ. ಯಾವಾಗ ಬಂದಿದ್ರಿ? 10ನೇ ದಿನಕ್ಕೆ ಬಂದಿದ್ವಿ ಗುರುಜಿ. ನಾವು 11 ದಿನ ದರ್ಶನ ಆಯ್ತು ಗುರುಜಿ. 10ನೇ ದಿನಕ್ಕೆ ಬಂದಿದ್ವಿ ಗುರುಜಿ. ಆಗ ಬಂದಿದ್ರಾ? ಈಗ ನೀವು ನೋಡ್ಬಿಟ್ರೆ ನೀವು ತುಂಬಾ ಬದಲಾವಣೆ ಆಗ್ಬಿಟ್ಟಿದೆ. ಈಗ ದೇವಸ್ಥಾನ ಆಗಿದೆ ಅಂತ ಬರ್ಬೇಕಂತ ಆಸೆ ಇದೆ ಗುರುಜಿ. ಈಗ ದೇವಸ್ಥಾನ ಆಗಿದೆ, ಮಹಾಮೃತ್ತಿಗೆ ಪ್ರಸಾದ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಓಡಾಡ್ತಾ ಇದೆ, ಎಲ್ಲರ ಸಮಸ್ಯೆಗೊಂದು ಪರಿಹಾರವಾಗಿದೆ. ಅದು ಬಹಳ ಸಂತೋಷ ಆಗಿದೆ. ನೀವು ಆಗ ಬಂದು ನೋಡಿದಾಗ್ಲೇ ಆ ಸಂತೋಷ. ಬಹಳ ಹುಷಾರಿರ್ಲಿಲ್ಲ ಗುರುಜಿ ಆ ಟೈಮ್, ಹಾಗಾಗಿ ಬಂದಿದ್ವಿ ಗುರುಜಿ. ನಮ್ಮ ಮನೆಯವ್ರಿಗೆ ಬಹಳ ಹುಷಾರಿರ್ಲಿಲ್ರಿ ಗುರುಜಿ. ಬಹಳ ಕಡೆ ಅಡ್ಡಾಡಿದ್ವಿ ಆಸ್ಪತ್ರೆಗೆ, ಏನಂತ ಹೇಳಿ ಗೊತ್ತಾಗ್ಲಿಲ್ರಿ. ಒಂದೊಂದ್ ಕಡೆ ಒಂದೊಂದ್ ತರ ಹೇಳ್ತಾ ಇದ್ರಿ ಗುರುಜಿ. ಈಗ ಹೇಗಿದಾರಮ್ಮ? ಈಗ ಸ್ವಲ್ಪ ಹುಷಾರಿಲ್ಲ ಗುರುಜಿ. ಹೊಟ್ಟೆಗಿಟ್ಟೆ ಎಲ್ಲ ಬಾವು ಬಂದು, ಕಾಲ್ ಬಾವು ಬಂದು ಬಹಳ ಸಮಸ್ಯೆ ಆಗಿತ್ತು ಗುರುಜಿ. ಹಾಗಾಗಿ ಅಂತ ಸಮಸ್ಯೆ ಒಳಗನ ಬಂದಿದ್ದೆ ಗುರುಜಿ. ನಾನು ಒಬ್ಬಳ ಬಂದಿದ್ದೆ ಗುರುಜಿ. ನಿಮ್ಮ ಆಶ್ರಮಕ್ಕೆ ಬಂದಿದ್ದೆ ಗುರುಜಿ ನಾನು. ಹೋಗ್ಲಿ, ಆ ಸ್ವಾಮಿನ ಅದು ಆ ರಶ್ ಅಲ್ಲಿ ನೋಡಿದಿರಲ್ಲ. ಅಲ್ಲ, ನೀವು ಬಂದಾಗ ವಿಪರೀತ ರಶ್. ಅದು ಒಂದಿನಕ್ಕೆ 13,000 14,000 ಜನ ಬಂದು ಹೋಗ್ತಾ ಇದ್ದ ಸ್ಥಳ ಅದು ಅವಾಗ. ಅಂತ ರಶ್ ಇರುವಾಗ ಬಂದು ದರ್ಶನ ಮಾಡಿದ್ದೀರಿ ನೀವು. ಹೌದು ಗುರುಜಿ, ಬಹಳ ಪುಣ್ಯ ಗುರುಜಿ ನಮ್ದು ದರ್ಶನ ಸಿಕ್ಕಿದ್ದು. ಆಗ್ಲಿ ತಾಯಿ. ಲಕ್ಷ್ಮೀ ಬೋರ ಸ್ವಾಮಿ ನಿಮ್ಮ ಕುಟುಂಬ ಮತ್ತು ನಿಮ್ಮ ಕುಟುಂಬದಲ್ಲಿ ಎಲ್ಲರ ಆರೋಗ್ಯನ ಚೆನ್ನಾಗಿ ಕಾಪಾಡ್ಲಿ. ಮನೆಯೊಳಗ ಸ್ವಲ್ಪ ಸಮಸ್ಯೆ ಗುರುಜಿ. ಒಂದೊಂದ್ ಟೈಮ್ ಬಹಳ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇರಲ್ಲ. ಮಗ ಒಂದ್ ಮಾತು ಕೇಳಲ್ಲ ಗುರುಜಿ. ನಮ್ಮ ಮನೆಯವ್ರಿಗೆ ಹುಷಾರಿಲ್ದಂಗಾಗಿ ಬಹಳ ಸಮಸ್ಯೆ ಆಗ್ಬಿಡ್ತು ಗುರುಜಿ. ನಮ್ಗೆ 8-9 ತಿಂಗಳು ಡ್ಯೂಟಿಗೆ ಹೋಗ್ಲಿಲ್ಲ ಗುರುಜಿ ಅವರು. ಅಯ್ಯೋ. ಏನನ್ನೋದು ಗೊತ್ತಾಗ್ಲಿಲ್ಲ ಗುರುಜಿ ನಮ್ಗೆ. ಇಲ್ಲ, ಆ ಸ್ವಾಮಿ ಅನುಗ್ರಹ ನಿಮಗಿದೆ. ಧೈರ್ಯವಾಗಿರಿ. ಸಾಧ್ಯವಾದರೆ ಒಮ್ಮೆ ಬಂದು ಭಗವಂತನ ಹತ್ತಿರದಿಂದ ನಿಂತು ದರ್ಶನ ಮಾಡಿ ಒಂದು ಅಭಿಷೇಕ ಮಾಡಿಸಿತ್ತು ಅವ್ರ ಯಜಮಾನರಿಗೆ ಹೇಳಿ ಅವ್ರ ಕೈಲೇ ಒಂದು ಅಭಿಷೇಕ ಮಾಡಿಸೋಣ ಬನ್ನಿ. ಆದಷ್ಟು ಬೇಗ ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಮ್ಮ. ಇನ್ನು ಬಹಳ ವಿಶೇಷವಾಗಿ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ತಿಳಿಸಿದ ಹಾಗೆ ಪ್ಲಾಸ್ಟಿಕ್ ಮುಕ್ತ ಅಯೋಧ್ಯೆಯತ್ತ ನಮ್ಮೆಲ್ಲರ ಚಿತ್ತ ಎಂಬತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂವಾದದ ಅಭಿಯಾನದ ಕಾರ್ಯಕ್ರಮ ಇವತ್ತಿನ ದಿವಸ ನೆರವೇರ್ತಾ ಇರತಕ್ಕಂಥದ್ದಿದೆ. ಬಹಳ ವಿಶೇಷವಾಗಿ ಈಗ ಗುರುಗಳು ನೇರ ಪ್ರಸಾರ ಮುಗಿಸಿ 10 ಗಂಟೆಗೆ ಅಂದರೆ 10 ಗಂಟೆ 10:30 ಅಷ್ಟೊತ್ತಿಗೆಲ್ಲ ಗುರುಜಿಯವರು ಕಾರ್ಯಕ್ರಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ಸ್ಥಳ ಬಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್, ಬೆಂಗಳೂರು ಬಸವನಗುಡಿಯಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಅಂತಂದರೆ ಆ ಒಂದು ಜಾಗದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದಿದೆ. ಅಂದರೆ ಅಯೋಧ್ಯೆಯನ್ನು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು,
ಪ್ಲಾಸ್ಟಿಕ್ಕನ್ನು ಬಳಸೋದೇ ಬೇಡ ಎಂಬತಕ್ಕಂಥ ಒಂದು ಸಂವಾದದ ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನು ಮುಖ್ಯ ಅತಿಥಿಗಳಾಗಿ ಸ್ವಾಗತಿಸಿದ್ದಾರೆ. ಹಾಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಭೇಟಿ ನೀಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಪ್ಲಾಸ್ಟಿಕ್ ಮುಕ್ತ ಅಯೋಧ್ಯವನ್ನು ಪ್ಲಾಸ್ಟಿಕ್ ಮುಕ್ತವಾಗಿ ನಾವು ಹೇಗೆ ಮಾಡಬಹುದು ಎಂಬತಕ್ಕಂಥದ್ರ ಬಗ್ಗೆ ಒಂದಿಷ್ಟು ಸಂವಾದಗಳು ನಡೀತವೆ. ಅದೆಲ್ಲದರ ಜೊತೆ ತಾವೂ ಕೂಡ ಭಾಗಿಯಾಗ್ಬೋದು, ನಮ್ಮ ಅಯೋಧ್ಯವನ್ನು ಸುಭಿಕ್ಷವಾಗಿ ಇಟ್ಕೊಳ್ಬೋದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಸರ್. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನಾನು ಬೀದರ್ನಿಂದ ರೇವಣಸಿದ್ಧ ಅಂತ ಮಾತಾಡೋದು. ಬೀದರ್ಲಿಂತ ರೇವಣಸಿದ್ಧ ಅಂತ ಕೇಳಕ್ಕಿಂತ ಮುಂಚೆನೆ ಹೇಳ್ಬಿಟ್ರಿ, ಸಂತೋಷ. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಸರ್. ಓಕೆ ಗುರುಗಳೇ. ಹಾ, ಹಲೋ ಗುರುಗಳೇ, ನಿಮ್ಮ ಪಾದಕ್ಕೆ ನಮಸ್ಕಾರಗಳು ಸರ್. ಗುರುಗಳೇ ನಮಸ್ತೆಪ್ಪ, ಹೇಳಿ. ಗುರುಗಳೇ, ನಾನು ಬಹಳ ವರ್ಷದಿಂದ ನಿಮ್ದು ಪ್ರೋಗ್ರಾಮ್ ನೋಡ್ತೀನಿ, ಬಹಳ ವರ್ಷದಿಂದ ನಿಮ್ಮ ಕಾಲ್ನು ಇದು ಮಾಡ್ತೀನಿ ಗುರುಗಳೇ. ಇವತ್ತು ಕಾಲ್ ಸಿಕ್ಕಿದ ನನಗೆ. ಮಾತು ಏನ್ ಆಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಗುರುಗಳೇ, ನಮ್ದು ಒಂದು KKRTCಯಲ್ಲಿ ಒಂದು ಇದು ಕೊಟ್ಟಿನಿ ಸರ್ ಗುರುಗಳೇ. 4/9/2023 ನಂದು ಇಂಟ್ರಿ ಇತ್ತು, ಕೊಟ್ಟಿನಿ ಗುರುಗಳೇ. 50 ಪೈಕಿ 45 ಮಾರ್ಕ್ಸ್ ತೊಗೊಂಡಿನಿ ಗುರುಗಳೇ. ಅದೇ ಜಾಬಿನ ಕಡೆಯಿಂದ ಸ್ವಲ್ಪ ಕೇಳೋದಿತ್ತು ಗುರುಗಳೇ. ಅಂದರೆ ಜಾಬಿಗೆ ಪ್ರಯತ್ನಿಸ್ತಾ ಇದ್ದೀರಿ? ಹೌದು ಹೌದು ಗುರುಗಳೇ, ಎಲ್ಲಾದು ಇಂಟ್ರಿ ಎಲ್ಲ ಆಗ್ಯದ ಗುರುಗಳೇ. ಅದೇ ಈಗ ನಾ 50 ಪೈಕಿ 45 ಮಾರ್ಕ್ಸ್ ಹೊಡೆದಿನಿ ಗುರುಗಳೇ. ಅಲ್ಲಿ ಅವ್ರು ಎಷ್ಟು ಮಾರ್ಕ್ಸ್ ನಿಂತಿದ್ದಾರೆ? ಅದೇ 50 ಇರ್ತದ ಗುರುಗಳೇ. ಅದು 45 ನಾ ತಗೊಂಡಿದ್ದೀನಿ. ಈಗ ಮುಂದೆ ಅವ್ರು ಎಷ್ಟು ನಿಂದಿರ್ತಾರ ಗೊತ್ತಿಲ್ಲ ಗುರುಗಳೇ. ಹಾಂ, ಅಂದರೆ ಇನ್ನೂ ರಿಸಲ್ಟ್ಸ್ ಬಿಟ್ಟಿಲ್ವಾ ಇನ್ನು? ಇನ್ನು ಈಗ ಫೆಬ್ರವರಿ ಅಂತ ಇದ್ದಾರೆ ಗುರುಗಳೇ. ಆಯಿತು, ಆಗಲಿ. ಆದಷ್ಟು ಬೇಗ ನೀವು ನಂಬಿರತಕ್ಕಂತಹ ದೈವದ ಅನುಗ್ರಹದಿಂದ ನಿಮ್ಮ ಬೀದರಲ್ಲಿರ್ತಕ್ಕಂಥ ಕಾಶಿ ವಿಶ್ವೇಶ್ವರನ ಒಂದು, ಅಲ್ಲಿ ಶಿವನ ದೇವಸ್ಥಾನ ಭಾಳ ವಿಶೇಷ ಅಲ್ಲ ಅಲ್ಲಿ? ಹೌದು ಗುರುಗಳೇ, ಇಲ್ಲಿ ಬೀದರ್ನಲ್ಲಿ ಶಿವಂದು ಇದು ಅದ, ಇಲ್ಲಿ ನರಸಿಂಹ ಸ್ವಾಮಿ ಜರ್ನಿ ಅದ ಗುರುಗಳೇ. ಜರ್ನಿ ನರಸಿಂಹ. ಹೌದು ಸರ್. ಜರ್ನಿ ನರಸಿಂಹಕ್ಕೂ ನಾವು ಬಂದಿದ್ದೀವಿ, ಅಲ್ಲಿರ್ತಕ್ಕಂಥ ಶಿವನ ಸಾನ್ನಿಧ್ಯಕ್ಕೂ ಬಂದಿದ್ದೀವಿ. ಬೀದರಲ್ಲಿ 2-3 ಕಾರ್ಯಕ್ರಮಗಳು ಮಾಡಿದ್ದೀವಿ. ಅಲ್ಲಿ ಸಿಕ್ಕರದ ಒಂದು ದೇವಸ್ಥಾನವೂ ಇದೆ. ಹಾ, ಇದೆ ಉದಯ ಗುರುಗಳೇ. ಅಲ್ಲೆಲ್ಲ ಬಂದಿದ್ದೀವಿ ನಾವು. ಆದ್ರೂ ನಿಮ್ಮ ಸ್ವರತರಂಗ ಚೆನ್ನಾಗಿದೆ ಗುರುಗಳೇ. ಆದ್ರೂ ನಾನು ನಿಮ್ ಪ್ರೋಗ್ರಾಮ್ ಡೈಲಿ ಫೋನಲ್ಲಿ 1 ತಾಸು ನೋಡ್ತೀನಿ ಗುರುಗಳೇ. ಒಳ್ಳೇದಾಗ್ಲಿ, ಶುಭವಾಗಲಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮಗೆ ಉದ್ಯೋಗ ಸಿಗುತ್ತೆ, ಭಯಪಡಬೇಡಿ. ನೀವು ನಂಬಿರ್ತಕ್ಕಂಥ ದೈವವನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದು 11 ಜನ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ನಿಮ್ಮ ಕೈಲಾದಷ್ಟು ಗೋಧಿಯೋ ಅಥವಾ ಚಪಾತಿನೋ ಅಥವಾ ನಿಮ್ಮ ಭಾಗದಲ್ಲಿ ಸಿಗುವಂಥ ರೊಟ್ಟಿನೋ ಒಂದು 11 ಜನಕ್ಕೆ ಕೊಡಿ. ಆದಮೇಲೆ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರುವಂಥ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಹಣ್ಣು ಹಂಪಲ ಕೊಡಿ. ಹಾಗೆ ಸುತ್ತಮುತ್ತ ಎಲ್ಲಾದರೂ ವಾನರ ಸೈನ್ಯ ನೋಡಿ, ವಾನರ ಸೈನ್ಯಕ್ಕೆ ಒಂದಿಷ್ಟು ಆಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಅಷ್ಟರೊಳಗೆ ನಿಮ್ಮ ಕೆಲಸ ಕಾರ್ಯಗಳು ಸಿದ್ಧಿಯಾಗತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಶಿರಾ ತಾಲೂಕಿಂದ. ತಾಯಿ. ಅಮ್ಮ, ತಮ್ಮ ಹೆಸರು? ಗೀತಾ. ಗೀತಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಅಮ್ಮಂಗೆ ಹುಷಾರಿಲ್ಲ, ಅದು ತುಂಬಾ ದಿನದಿಂದ ಕಡ್ತಾ ಅಂತ ಹೇಳ್ತಾರೆ. ಅದು ಏನಂತಾನೆ ಗೊತ್ತಾಗ್ತಿಲ್ಲ ಗುರುಜಿ. ಹೇಗೆ ಕಡ್ತಾ ಅಂದರೆ ಯಾವ ಥರ? ಮೈಯ ಪ್ರತಿ ದಿವಸ ಆಹಾರದಲ್ಲಿ ಆಹಾರದ ವ್ಯತ್ಯಾಸನ ಅಥವಾ ಎಷ್ಟು ದಿವಸದಿಂದ ಇದೆ ಸಮಸ್ಯೆ ಇದು? ಸುಮಾರು ವರ್ಷನೇ ಬಂತು. ಸುಮಾರು ಕಡೆ ಆಸ್ಪತ್ರೆಗೆಲ್ಲ ತೋರಿಸಿದೀವಿ. ಏನು ಹೇಳ್ತಾರೆ ಹಾಸ್ಪಿಟ್ಲಲ್ಲಿ? ಅದು ಅವ್ರಿಗೆ ಮೈಂಡ್ ಅಪ್ಸೆಟ್ ಆಗಿತ್ತು ಅಂತ ಹೇಳ್ತಾರೆ. ಮತ್ತೆ ನಾಟಿ ಔಷಧಿ ಎಲ್ಲ ಕೊಡ್ತಿದ್ದ, ಏನು ವಾಸಿ ಆಗ್ತಿಲ್ಲ. ಹಾಂ, ಸುಮಾರು ವರ್ಷಗಳ ಸಮಸ್ಯೆನಾ ಇದು? ವರ್ಷನೇ ಆಯ್ತು ಗುರುಜಿ. ಹಾಗಾದರೆ ಒಂದ್ಸತಿ ಅವ್ರನ್ನ ನೋಡಲೇಬೇಕು. ಏನೋ ಈಗಷ್ಟೇ 1-2 ತಿಂಗಳಿಂದ ಈ ಸಮಸ್ಯೆ ಆದರೆ ಇದಕ್ಕೊಂದು ಪರಿಹಾರ ನಾನು ಫೋನಲ್ಲಿ ಮಾತಾಡ್ಬೋದು. ಅದನ್ನು ಬಿಟ್ಟು ಅವ್ರಿಗೆ ಯಾವಾಗಲೂ ಹೀಗಿರುತ್ತೆ ಅಂದರೆ ಅವ್ರ ಮೈಂಡ್ ಸೆಟ್ ಒಂಥರ ಬಂದು ಮೈಂಡಲ್ಲಿ ಸೆಟ್ ಆಗಿರುತ್ತೆ. ನನಗೆ ಈ ಥರ ನೋವೇ ಆಗುತ್ತೆ, ನನಗೆ ಕೆರ್ತ ಆಗುತ್ತೆ ಅನ್ನೋದು ಮೈಂಡ್ ಸೆಟ್ಟು. ಇಲ್ಲ ಅಂದರೆ ಅದು ಬೇರೆ ಏನು ಬಹುಶಃ ವ್ಯತ್ಯಾಸ ಆಗ್ತಾ ಇರ್ಬೋದು. ಒಂದು ಕೆಲಸ ಮಾಡಿ, ಒಂದು ಸಣ್ಣದ ಒಂದು ಪರಿಹಾರ ಅಂತೂ ನಾನು ಹೇಳ್ತೀನಿ, ಇದನ್ನು ಮಾಡಿ ನೋಡಿ. ಅವರಿಗೆ ಕರೆಕ್ಟಾಗಿ ಒಂದು 15 ದಿವಸ ಕುಡಿತಕ್ಕಂಥ ನೀರು, ಕುಡಿಯೋ ನೀರಿಗೆ ಸ್ವಲ್ಪ ತುಳಸಿ, ಸ್ವಲ್ಪ ಜೀರಿಗೆ, 2 ಲವಂಗ, 1 ಏಲಕ್ಕಿ, ಇದಿಷ್ಟು ಹಾಕ್ಬಿಟ್ಟು ಒಂದು ಬಿಂದಿಗೆ ನೀರು ಚೆನ್ನಾಗಿ ಕುದಿಸಿಟ್ಬಿಡಿ. ಆ ಕುದ್ದು ಆರಿರ್ತಕ್ಕಂಥ ನೀರು, ಅದೇ ನೀರೇ ಕುಡಿಬೇಕು ಅವರು. ಬೇರೆ ಯಾವ ನೀರು ಕುಡಿಬೇಡಿ, ಆ ನೀರೇ ಕುಡಿಯೋದಕ್ಕೆ ಹೇಳಿ. ಆಗ ಆ ಕುಡಿತಕ್ಕಂಥ ನೀರಿನಿಂದ ರಕ್ತದ ಪ್ರತಿ ಕಣಗಳಲ್ಲೂ ಸಹಿತ ಈ ಒಂದು ಔಷಧಿಯ ಗುಣ ಸೇರಿಕೊಂಡು ಅಲರ್ಜಿ ಆಗುವಂಥದ್ದು, ಕೆರೆತ ಬರ್ತಕ್ಕಂಥದ್ದು, ಇಂಥ ಸಮಸ್ಯೆಗಳೇನಿದ್ರು ಬೇಗ ಗುಣ ಆಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಭಾಳ ದೊಡ್ಡದ ಖರ್ಚಾದರೆ ಗುಣ ಆಗುವಂಥದ್ದು ಸಣ್ಣ ಔಷಧಿಯಲ್ಲಿ ಗುಣ ಆಗಿಬಿಡುತ್ತೆ.
ಹ್ಞೂ ರೀ. ಆದರೆ ಇದೇ ನೀರು ಕೊಡಬೇಕು. ಈ ನೀರಲ್ಲೇ ಅವ್ರಿಗೆ ಔಷಧಿ ಕೂಡ ಆಗುತ್ತೆ, ಔಷಧಿ ಆಗಿರುತ್ತೆ ಅದು. ಮಾಡಿ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಗಳೇ, ಇವತ್ತಿನ ದಿವಸ ತಾವು ಕೂಡ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ, ಎಲ್ಲರಿಗೂ ಸಹಿತ ಅನುಗ್ರಹ ಸಿಗಲಿ. ಲಕ್ಷ್ಮೀ ಬೋರ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಇರಲಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ ಬಹಳ ಅದ್ಭುತವಾಗಿ ನೆರವೇರ್ಕೊಂಡು ಬರ್ತಾ ಇದೆ. ಅದೇ ರೀತಿ ಮಹರ್ಷಿ ಧರ್ಮಯಾತ್ರೆ ಅಡಿಯಲ್ಲಿ ಮತ್ತೊಂದು ಕಾರ್ಯಕ್ರಮ ಪ್ರಾರಂಭದ ಹಂತದಲ್ಲಿ ತಿಳಿಸಿದ ಹಾಗೆ ಇದೇ ಬರತಕ್ಕಂಥ ಶನಿವಾರ 13/1/2024 ತಾರೀಕಿನಂದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ಚಿಕ್ಕನಹಳ್ಳಿ, ತ್ಯಾಮಗೊಂಡ್ಲು ಹೋಬಳಿ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೆರವೇರ್ತಾ ಇರತಕ್ಕಂಥದ್ದಿದೆ. ಶ್ರೀ ನಾಗದೇವತೆಗಳು ಮತ್ತು ಮುನೇಶ್ವರ ಸ್ವಾಮಿ, ಶನೇಶ್ವರ ಸ್ವಾಮಿ, ಅಕ್ಕ ಮಹಾಮುನಿ ದೇವಿ ಮತ್ತು ಆಕಾಶ ಮುನಿ ದೇವಿಯ ಅಗ್ನಿಕುಂಡ ಪ್ರವೇಶ, ಜಾತ್ರಾ ಮಹೋತ್ಸವ ಮತ್ತು ಬ್ರಹ್ಮರಥೋತ್ಸವದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಸಂಜೆ 6 ಗಂಟೆಗೆ ಆಗಮಿಸ್ತಾ ಇದ್ದಾರೆ. ಅಂದರೆ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ಸಂಜಾ ಕಾಲದಲ್ಲಿ 6 ಗಂಟೆಗೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಬನ್ನಿ, ಕಾರ್ಯಕ್ರಮಕ್ಕೆ ಆಗಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ನಿಮ್ಮ ಭೇಟಿ ನಾಳೆ ಬೆಳಗಿನ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ತೆ.